सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಶ್ರೀಕೃಷ್ಣ ಸರ್ವವು ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನ ಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ ಭೀಷ್ಮಸ್ತುತಿ ಭಾಗವತದ ಪ್ರಥಮ ಸ್ಕಂದದಲ್ಲಿ 9ನೇ ಅಧ್ಯಾಯದಲ್ಲಿ ಬರುತ್ತೆ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ಭೀಷ್ಮ ಪಿತಾಮಹ ಶರಶಯ್ಯೆಯಲ್ಲಿ ಮಲಗಿ ಪರಮಾತ್ಮ ಶ್ರೀಕೃಷ್ಣನನ್ನು ಸ್ತುತಿ ಮಾಡ್ತಾ ಇದ್ದಾನೆ. ಪರಮಾತ್ಮನನ್ನ ತಾನು ಶರಶಯ್ಯೆಯಲ್ಲಿ ಮಲಗಿದ್ರೂ ಕೂಡ ಅವನನ್ನು ನೆನಪು ಮಾಡಿಕೊಳ್ತಾ ಇರುವಂತಹದ್ದು ಯುದ್ಧ ಭೂಮಿಯಲ್ಲಿ ನಡೆದಂತಹ ಅನೇಕ ಘಟನೆಗಳು. ಆ ಎಲ್ಲ ಘಟನೆಗಳಲ್ಲೂ ಕೂಡ ಪರಮಾತ್ಮನನ್ನ ಕಣ್ತುಂಬ ನೋಡಿರ್ತಾನೆ. ಅಷ್ಟು ಹತ್ತಿರದಿಂದ ಪರಮಾತ್ಮನನ್ನ ದರ್ಶನ ಮಾಡಿ ಆ ಪರಮಾತ್ಮ ತನಗೆ ಯಾವ ರೀತಿ ಕಾಣಿಸ್ದ ಅನ್ನುವಂತಹದ್ದನ್ನು ವರ್ಣನೆ ಮಾಡ್ತಾ ಹೋಗ್ತಾ ಇದ್ದಾನೆ. ಪಾಂಡವರು ಮತ್ತು ಕೌರವರ ಮಧ್ಯೆ ನಡೀತಾ ಇರುವಂತಹ ಯುದ್ಧದಲ್ಲಿ ಧರ್ಮರಾಜ ಬಂದು ಭೀಷ್ಮ ಪಿತಾಮಹನನ್ನ ಸ್ವಲ್ಪ ಕೆಣಕುವಂತೆ ಮಾತನಾಡಿರ್ತಾನೆ. ನೀನು ನಿನ್ನ ನಿಜವಾದ ಶೌರ್ಯವನ್ನ ಇಲ್ಲಿ ಯುದ್ಧದಲ್ಲಿ ಪ್ರದರ್ಶನ ಮಾಡ್ತಾ ಇಲ್ಲ. ಅರ್ಜುನನ ವಿರುದ್ಧ ನೀನು ಯುದ್ಧವನ್ನ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ನಿನ್ನಿಂದ ಬಾಣ ಪ್ರಯೋಗವಾಗ್ತಾ ಇದೆ. ಆದರೆ ಯಾವ ಬಾಣಗಳು ಕೂಡ ಅರ್ಜುನನನ್ನು ತಾಕ್ತಾ ಇಲ್ಲ. ನೀನು ಗೆಲ್ತಾ ಇಲ್ಲ, ಅರ್ಜುನ ಸೋಲ್ತಾ ಇಲ್ಲ. ಈ ರೀತಿ ಆದರೆ ಈ ಯುದ್ಧದ ನಿರ್ಧಾರ ಹೇಗೆ ಆಗತ್ತೆ? ನೀನು ಕುರುವಂಶಕ್ಕೆ ದಾಸನಾಗಿ ಇರ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದೀಯ. ಕುರುವಂಶದ ಋಣ ನಿನ್ನ ಮೇಲಿದೆ, ಆದರೆ ನೀನು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಹೇಳಿ ಭೀಷ್ಮ ಪಿತಾಮಹನನ್ನ ದುರ್ಯೋಧನ ಕೆಣಕಿರ್ತಾನೆ. ಆಗ ಭೀಷ್ಮ ಹೇಳ್ತಾನೆ, ನಿನಗೆ ಇನ್ನೂ ನನ್ನ ಶೌರ್ಯ ಅದರ ಪರಿಚಯ ನಿನಗಾಗಿಲ್ಲ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ನಾನು ಈಗಲೇ ಒಂದು ಶಬ್ದವನ್ನು ಮಾಡ್ತಾ ಇದ್ದೀನಿ. ನಾಳೆಯ ದಿನದ ಯುದ್ಧದಲ್ಲಿ 5 ಜನ ಪಾಂಡವರನ್ನ ಈ 5 ಬಾಣಗಳಿಂದ ನಾನು ಅವ್ರನ್ನ ಹತ್ಯೆ ಮಾಡ್ತೀನಿ ಅಂತ ಹೇಳಿ ಒಂದು ಶಬ್ದವನ್ನು ತಗೋತಾನೆ.
ಆದರೆ ದುರ್ಯೋಧನನ ಮನಸ್ಸಿನಲ್ಲಿ ಒಂದು ರೀತಿಯ ಅಳುಕು ಉಂಟಾಗಿರುತ್ತೆ. ಈ ಕ್ಷಣದಲ್ಲಿ ನನ್ನ ಎದುರುಗಡೆ ಭೀಷ್ಮ ಶಪಥವನ್ನೇನೋ ಮಾಡಿದ್ದಾನೆ. ಈ 5 ಬಾಣಗಳಿಂದ ನಾಳೆ ನಡೆಯುವಂತಹ ಯುದ್ಧದಲ್ಲಿ ಪಾಂಡವರನ್ನು ನಾನು ಸಂಹಾರ ಮಾಡ್ತೀನಿ ಅಂತ ಹೇಳಿ ಶಬ್ದವನ್ನು ತಗೊಂಡಿದ್ದಾನೆ. ಆದರೆ ನಾಳೆ ದಿವಸ ಈ 5 ಬಾಣಗಳನ್ನು ಅವನು ಪ್ರಯೋಗ ಮಾಡ್ತಾನೋ ಇಲ್ವೋ, ವಾಟ್ ಈಸ್ ದ ಗ್ಯಾರಂಟಿ? ಹಾಗಾಗಿ ಈ ಬಾಣಗಳನ್ನು ನಾನು ಸಂರಕ್ಷಣೆ ಮಾಡಿದ್ರೆ ಬಹುಶಃ ನಾಳೆ ನಾನು ಮತ್ತೆ ಭೀಷ್ಮ ಪಿತಾಮಹನಿಗೆ ಅವನ ಶಪಥವನ್ನು ನಾನು ಜ್ಞಾಪಿಸಬಹುದು ಅಂತ ಹೇಳಿ ಭೀಷ್ಮನಿಂದ ಆ ಬಾಣಗಳನ್ನು ನಾನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ತಗೊಂಡು ಹೋಗಿರ್ತಾನೆ. ಸರ್ವಜ್ಞನಾದ ಪರಮಾತ್ಮ ಶ್ರೀಕೃಷ್ಣನಿಗೆ ಈ ವಿಚಾರ ಗೊತ್ತಾಗುತ್ತೆ. ದುರ್ಯೋಧನನಿಂದ ಯಾವ ರೀತಿಯಲ್ಲಿ ಈ ಬಾಣವನ್ನು ಹಿಂತಿರುಗಿ ಪಡಿಬಹುದು ಅನ್ನುವಂತಹ ಒಂದು ಸಲಹೆಯನ್ನು ಅರ್ಜುನನಿಗೆ ಕೊಟ್ಟು ಅರ್ಜುನನ ಮೂಲಕ ಆ ಬಾಣಗಳನ್ನು ಅರ್ಜುನ ಪಡೆಯುವಂತೆ ಮಾಡ್ತಾನೆ. ಮಾರನೆಯ ದಿನ ಬೆಳಗ್ಗೆ ಯುದ್ಧ ಪ್ರಾರಂಭ ಆಗುತ್ತೆ. ಆ ಪ್ರಾರಂಭಕ್ಕೆ ಮೊದಲು, ಯುದ್ಧದ ಪ್ರಾರಂಭಕ್ಕೆ ಮೊದಲು ಭೀಷ್ಮದೇವ ದುರ್ಯೋಧನನನ್ನು ಕೇಳ್ತಾನೆ, ನೆನ್ನೆಯ ದಿನ ರಾತ್ರಿಯಲ್ಲಿ ನೀನು ನನ್ನಿಂದ ಬಾಣಗಳನ್ನು ತಗೊಂಡು ಹೋಗಿದ್ದಿಲ್ಲ, ಆ 5 ಬಾಣಗಳನ್ನು ನನಗೆ ಹಿಂತಿರುಗಿಸು. ಇಂದಿನ ಯುದ್ಧದಲ್ಲಿ ನಾನು ಆ ಬಾಣಗಳನ್ನು ಪ್ರಯೋಗ ಮಾಡಿ ಪಾಂಡವರ ಸಂಹಾರ ಮಾಡಬೇಕಾಗಿದೆ. ಆಗ ದುರ್ಯೋಧನ ಹೇಳ್ತಾನೆ, ಬಾಣಗಳು ನನ್ನ ಬಳಿ ಇಲ್ಲ. ಏನಾಯಿತು ಅಂತ ಕೇಳಿದಾಗ, ಹಿಂದಿನ ರಾತ್ರಿ ಅರ್ಜುನ ಬಂದು ಆ ಬಾಣಗಳನ್ನು ನನ್ನಿಂದ ಹಿಂತಿರುಗಿ ಪಡೆದ ಅಂತ ಹೇಳಿ ನಡೆದಂತಹ ಒಂದು ವೃತ್ತಾಂತವನ್ನು ಭೀಷ್ಮನಿಗೆ ತಿಳಿಸಿದಾಗ ಭೀಷ್ಮ ಹೇಳ್ತಾನೆ, ಇದು ಪರಮಾತ್ಮ ಶ್ರೀಕೃಷ್ಣನ ಯೋಜನೆ. ಇದು ನಾನು ಈ ಕ್ಷಣದಲ್ಲಿ ಮತ್ತೊಂದು ಶಪಥವನ್ನು ಮಾಡ್ತೀನಿ. ಇಂದು ನಡೆಯುವಂತಹ ಘನಘೋರ ಯುದ್ಧದಲ್ಲಿ ನಾನು ಎಲ್ಲರಿಗೂ ಮೃತ್ಯುವನ್ನು ತೋರಿಸ್ತೀನಿ. ನನ್ನ ಶೌರ್ಯ ಏನು ಅನ್ನುವಂತಹದ್ದು ಗೊತ್ತಾಗುತ್ತೆ. ಜೊತೆಯಲ್ಲಿ ಈ ಯುದ್ಧದಲ್ಲಿ ಪರಮಾತ್ಮ ಶ್ರೀಕೃಷ್ಣ ಕೂಡ ಒಂದು ಶಬ್ದವನ್ನು ಮಾಡಿದ್ದಾನೆ. ನಾನು ಈ ಯುದ್ಧದಲ್ಲಿ ಕೇವಲ ಸಾರಥಿಯಾಗಿ ಅರ್ಜುನನ ಜೊತೆ ಇರ್ತೀನಿ, ಆದರೆ ನಾನು ಅಸ್ತ್ರವನ್ನು ಹಿಡಿಯೋದಿಲ್ಲ, ಶಸ್ತ್ರವನ್ನು ಮುಟ್ಟೋದಿಲ್ಲ, ಯುದ್ಧದಲ್ಲಿ ನಾನು ಭಾಗಿಯಾಗಲಾರೆ ಅಂತ ಹೇಳಿ ಒಂದು ಶಪಥವನ್ನು ಮಾಡಿರ್ತಾನೆ. ಇವತ್ತು ನಾನು ಮಾಡುವಂತಹ ಯುದ್ಧವನ್ನು ನೋಡಿ ಪರಮಾತ್ಮ ಶ್ರೀಕೃಷ್ಣ ತನ್ನ ಕೈಯಲ್ಲಿ ಆಯುಧವನ್ನು ಹಿಡಿಯುವಂತೆ ನಾನು ಮಾಡ್ತೀನಿ. ಆಗ ಶ್ರೀಕೃಷ್ಣ ತನ್ನ ಪ್ರತಿಜ್ಞೆಯನ್ನು ಮುರಿದಂತೆ ಆಗತ್ತೆ. ಅವನ ಕೈಗೆ ಅಸ್ತ್ರ ಬರೋ ಹಾಗೆ ನಾನು ಮಾಡ್ತೀನಿ ಅಂತ ಹೇಳಿ ಭೀಷ್ಮ ಮತ್ತೊಮ್ಮೆ ಒಂದು ಶಬ್ದವನ್ನು ತಗೋತಾನೆ. ಸೊ ಮತ್ತೆ ಭೀಷ್ಮ ಪಿತಾಮಹ ಇನ್ನೂ ಒಂದು ಶಬ್ದವನ್ನು ಮಾಡಿದಾಗ ದುರ್ಯೋಧನನಿಗೆ ಬಹಳ ಸಂತೋಷವಾಗುತ್ತೆ. ಹಿ ಬಿಕಮ್ಸ್ ವೆರಿ ಹ್ಯಾಪಿ. ಮತ್ತು ಯುದ್ಧ ಪ್ರಾರಂಭ ಆಗುತ್ತೆ. ಅಂದು ನಡೆದಂತಹ ಯುದ್ಧದಲ್ಲಿ ಭೀಷ್ಮನನ್ನ ಸರಿಗಟ್ಟೋದಕ್ಕೆ ಯಾರಿಂದಲೂ ಸಾಧ್ಯವಾಗಲಿಲ್ಲ. ಸಾಕ್ಷಾತ್ ಮೃತ್ಯು ದೇವತೆಯಂತೆ ಭೀಷ್ಮ ತಾನು ಪ್ರಯೋಗ ಮಾಡ್ತಿದ್ದಂತಹ ಪ್ರತಿಯೊಂದು ಬಾಣವು ಸಾವಿರಾರು ಸೈನಿಕರನ್ನ ಒಮ್ಮೆಲೆ ಹತ ಮಾಡ್ತಾ ಇತ್ತು. ಮತ್ತು ಭೀಷ್ಮದೇವ ಬಿಡ್ತಾ ಇದ್ದಂತಹ ಬಾಣಗಳನ್ನು ಎದುರಿಸಲು ಅರ್ಜುನನಿಂದ ಕೂಡ ಸಾಧ್ಯವಾಗಲಿಲ್ಲ. ಭೀಷ್ಮನ ವೇಗಕ್ಕೆ ಅರ್ಜುನ ಕೂಡ ಸರಿಸಾಟಿಯಾಗಿ ನಿಲ್ಲಲಾರ. ಅರ್ಜುನನಿಗೆ ಭೀಷ್ಮನ ಪ್ರತಾಪವನ್ನು ನೋಡಿ ಒಂದು ರೀತಿ ಟೆನ್ಷನ್ ಆಗತ್ತೆ. ಅವನ ಮುಖದಲ್ಲಿ ಒಂದು ಚಿಂತೆ ಮೂಡುತ್ತೆ. ರಥದಲ್ಲಿ ಸಾರಥಿಯಾಗಿ ಕುಳಿತಿದ್ದಂತಹ ಪರಮಾತ್ಮ ಶ್ರೀಕೃಷ್ಣ ಹಿಂತಿರುಗಿ ನೋಡಿದಾಗ ಅರ್ಜುನನ ಮುಖದಲ್ಲಿ ಆ ಚಿಂತೆ ಎದ್ದು ಕಾಣ್ತಾ ಇತ್ತು. ಅರ್ಜುನ ಚಿಂತೆಗೆ ಒಳಗಾಗಿದ್ದನ್ನ ಪರಮಾತ್ಮ ಶ್ರೀಕೃಷ್ಣ ಸಹಿಸಲಿಲ್ಲ. ಅರ್ಜುನನಿಗೆ ಹೇಳ್ತಾನೆ, ನಿನ್ನ ನಿಜವಾದ ಪರಾಕ್ರಮ ಎಲ್ಲಿ ಹೋಯಿತು? ಯಾತಕ್ಕೆ ನೀನು ಭೀಷ್ಮ ದೇವನ ಮೇಲೆ ಬಾಣವನ್ನ ವಿರೋತ್ಸಾಹದಿಂದ ಪ್ರಯೋಗ ಮಾಡ್ತಾ ಇಲ್ಲ?
ನಿಜವಾದ ಯುದ್ಧವನ್ನು ನೀನು ಮಾಡ್ತಾ ಇಲ್ಲ. ಏನಾಗಿದೆ ನಿನಗೆ? ಆಗ ಅರ್ಜುನ ಹೇಳ್ತಾನೆ, ಇಲ್ಲ ನಾನು ಯುದ್ಧ ಮಾಡ್ತೀನಿ. ಮತ್ತೆ ಪ್ರಯತ್ನ ಪಡ್ತಾನೆ. ಆದರೆ ಭೀಷ್ಮನ ಸರಿಸಾಟಿಯಾಗಿ ಅರ್ಜುನ ನಿಲ್ಲಕ್ಕಾಗಲಿಲ್ಲ. ಅರ್ಜುನ ಮತ್ತೊಮ್ಮೆ ಚಿಂತೆಗೆ ಒಳಗಾಗ್ತಾನೆ. ಶ್ರೀಕೃಷ್ಣ ಅದನ್ನು ನೋಡ್ತಾನೆ. ಕೂಡಲೇ ಶ್ರೀಕೃಷ್ಣ ಅರ್ಜುನನನ್ನು ರಕ್ಷಿಸುವ ಸಲುವಾಗಿ ರಥದಿಂದ ಕೆಳಗೆ ಜಿಗಿದು ಅಲ್ಲೇ ಮುರಿದು ಬಿದ್ದಂತಹ ಒಂದು ರಥದ ಚಕ್ರವನ್ನು ತೆಗೆದುಕೊಂಡು ಆ ಚಕ್ರವನ್ನು ಎತ್ತಿ ಭೀಷ್ಮನನ್ನ ಎದುರಿಸಲು ಕೋಪದಿಂದ ಭೀಷ್ಮನ ಕಡೆಗೆ ಬಹಳ ವೇಗವಾಗಿ ನುಗ್ಗುತ್ತಾನೆ. ಭೀಷ್ಮದೇವ ಶ್ರೀಕೃಷ್ಣ ಮುರಿದು ಬಿದ್ದ ರಥದ ಚಕ್ರವನ್ನ ಎತ್ತಿ ಹಿಡಿದು ತನ್ನ ಕಡೆಗೆ ತನ್ನನ್ನು ಎದುರಿಸಲು ಧಾವಿಸಿ ಬರ್ತಾ ಇರುವಂತಹ ವೇಗವನ್ನು ನೋಡುತ್ತಾನೆ. ಆ ಒಂದು ಸೀನು ಭೀಷ್ಮ ಈಗ ಜ್ಞಾಪಿಸ್ಕೊತಾ ಇದ್ದಾನೆ. ಯುದ್ಧದಲ್ಲಿ ನಡೆದ ಈ ಒಂದು ಘಟನೆಯನ್ನ ನೆನಪು ಮಾಡ್ಕೋತಾ ಇದ್ದಾನೆ. ಈ ಕ್ಷಣದಲ್ಲಿ ಭೀಷ್ಮ ಶರಶಯ್ಯೆಯ ಮೇಲೆ ಮಲಗಿದಾನೆ. ಮಲಗಿ ಪರಮಾತ್ಮನನ್ನ ಯುದ್ಧರಂಗದಲ್ಲಿ ನಡೆದಂತಹ ಆ ದಿನದ ಆ ಒಂದು ವೃತ್ತಾಂತ, ಆ ಒಂದು ಘಟನೆಯನ್ನು ನೆನಪು ಮಾಡಿಕೊಂಡಾಗ ಪರಮಾತ್ಮ ಶ್ರೀಕೃಷ್ಣನಿಗೆ ಎಷ್ಟು ಕೋಪ ಬಂದಿತ್ತು ನನ್ನ ಮೇಲೆ. ಅರ್ಜುನನನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ರಥದಿಂದ ಜಿಗಿದು ಅಲ್ಲೇ ಮುರಿದು ಬಿದ್ದಂತಹ ಯಾವುದೋ ಚಕ್ರದ ರಥವನ್ನು ಎತ್ತಿ ಹಿಡಿದು ನನ್ನ ಕಡೆಗೆ ಬಹಳ ವೇಗವಾಗಿ ಧಾವಿಸಿ ಬಂದಂತಹ ಆ ಚಿತ್ರ ಇಂದು ನನಗೆ ನೆನಪು ಬರ್ತಾ ಇದೆ. ಆ ಒಂದು ಚಿತ್ರಣವನ್ನ ನೆನೆದು ಪರಮಾತ್ಮನನ್ನು ಸ್ತುತಿ ಮಾಡ್ತಾನೆ. ಹೇ ಭಗವಾನ್, ಹೇ ಪರಮಾತ್ಮ, ಸ್ವನಿಗಮಂ ಅಪಹಾಯ ಮತ್ ಪ್ರತಿಜ್ಞಾ. ಏನಪ್ಪ ಕೃಷ್ಣ, ನೀನು ನಿನ್ನ ಪ್ರತಿಜ್ಞೆಯನ್ನ ಮರೆತು ಬಿಟ್ಟಿದ್ಯಾ? ಬಹುಶಃ ನೀನು ತೆಗೆದುಕೊಂಡಂತಹ ಪ್ರತಿಜ್ಞೆ ಈಗ ನಿನ್ನ ನೆನಪಿಗೆ ಬರ್ತಾ ಇಲ್ಲ ಅನ್ಸುತ್ತೆ. ಮತ್ ಪ್ರತಿಜ್ಞಾ ಋತು ಅಂದ್ರೆ ಬಹುಶಃ ಇದು ಈ ಕಾರಣನೂ ಇರಬಹುದು. ನನ್ನ ಪ್ರತಿಜ್ಞೆಯನ್ನ ಈಡೇರಿಸಬೇಕು ಅಂತ ಹೇಳಿ ನೀನು ನಿನ್ನ ಪ್ರತಿಜ್ಞೆಯನ್ನ ಮರೀತಾ ಇದೆಯಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ನಾನು ಕೂಡ ಶಪಥ ಮಾಡಿದ್ದೆ, ನಿನ್ನ ಕೈನಲ್ಲಿ ಅಸ್ತ್ರ ಹಿಡಿಯುವಂತೆ ನಾನು ಮಾಡ್ತೀನಿ ಅಂತ ಹೇಳಿ ದುರ್ಯೋಧನನ ಎದುರಿಗೆ ನಾನು ಶಪಥವನ್ನ ಮಾಡಿದ್ದೆ. ಅರ್ಜುನ ನಿನ್ನ ಗ್ರೇಟೆಸ್ಟ್ ಡಿವೋಟಿ, ನಿನ್ನ ಭಕ್ತ ಅವನು ಅರ್ಜುನ. ಅರ್ಜುನನನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ರಥದಿಂದ ಜಿಗಿದು ನೀನು ತೆಗೆದುಕೊಂಡಂತಹ ಆ ಪ್ರತಿಜ್ಞೆಯನ್ನ ಮರೆತು ಅದಕ್ಕೆ ವಿರುದ್ಧವಾಗಿ ಅಲ್ಲೇ ಮುರಿದು ಬಿದ್ದಂತಹ ಯಾವುದೋ ರಥದ ಚಕ್ರವನ್ನ ಎತ್ತಿ ಹಿಡಿದು ನನ್ನ ಕಡೆಗೆ ಯುದ್ಧ ಮಾಡೋದಕ್ಕೆ ಬರ್ತಾ ಇದೆಯಲ್ಲ. ಈಗ ಅನ್ನಿಸ್ತಾ ಇದೆ, ಬಹುಶಃ ಅರ್ಜುನನಂತೆ ನಾನು ಕೂಡ ನಿನ್ನ ಭಕ್ತ. ನಾನು ನಿನ್ನ ಭಕ್ತ ಅನ್ನೋದನ್ನೇ ಮರೆತು ನನ್ನ ಎದುರಾಗಿ ಯುದ್ಧ ಮಾಡೋದಕ್ಕೆ ನೀನು ಮತ್ತೆ ಶಸ್ತ್ರವನ್ನ ಕೈಗೆ ತಗೊಂಡ್ಯಾ. ಬಹುಶಃ ನನಗನ್ನಿಸ್ತಾ ಇದೆ ನೀನು ಭಕ್ತ ವತ್ಸಲ. ನೀನು ಕೈಗೆ ಶಸ್ತ್ರವನ್ನು ತಗೊಂಡು ನನ್ನ ಕಡೆಗೆ ಇಷ್ಟು ವೇಗವಾಗಿ ಧಾವಿಸಿ ಬರ್ತಾ ಇದ್ರು ಕೂಡ ಅರ್ಜುನನ ರಕ್ಷಣೆ ನಿನಗೆ ಎಷ್ಟು ಮುಖ್ಯವೋ ಅದೇ ರೀತಿ ಅರ್ಜುನನಂತೆ ನಾನು ಕೂಡ ನಿನ್ನ ಭಕ್ತ. ನಾನು ಕೂಡ ಒಂದು ಪ್ರತಿಜ್ಞೆ ತಗೊಂಡಿದ್ದಲ್ಲ. ನನ್ನ ಪ್ರತಿಜ್ಞೆ ಅಂತಂದ್ರೆ ನಿನ್ನ ಭಕ್ತನ ಪ್ರತಿಜ್ಞೆ ಈಡೇರಲಿ ಅಂತ ಹೇಳಿ ನೀನು ನಿನ್ನ ಪ್ರತಿಜ್ಞೆಯನ್ನೇ ಮರಿತಾ ಇದೆಯಾ. ಕಾರುಣ್ಯ ಮೂರ್ತಿ ನೀನು ಅಂತ ಹೇಳಿ ಪರಮಾತ್ಮನನ್ನ ಸ್ತುತಿ ಮಾಡ್ತಾ ಇದ್ದಾನೆ. ನನ್ನ ಪ್ರತಿಜ್ಞೆಯನ್ನ ಈಡೇರಿಸಬೇಕು ಅಂತ ಹೇಳಿ ನೀನು ನಿನ್ನ ಪ್ರತಿಜ್ಞೆಯನ್ನ ಮರಿತಾ ಇದೆಯಾ. ಅವಪ್ಲುತೋ ರಥಸ್ಥಃ, ಹೇ ಪರಮಾತ್ಮ, ಚಲಿಸ್ತಾ ಇದ್ದಂತಹ ರಥದಿಂದ ನೀನು ಹೊರಕ್ಕೆ ಜಿಗಿದಿದೀಯ. ಯು ಗಾಟ್ ಡೌನ್ ಫ್ರಮ್ ದಿ ರಥ, ರಥದಿಂದ ಇಳಿದು ಬಂದಿದೀಯ ನೀನು. ದ್ರುತ ರಥ ಚರಣ, ಚರಣ ಅಂತಂದ್ರೆ ಪಾದ, ರಥಚರಣ ಅಂತಂದ್ರೆ ರಥದ ಚಕ್ರ. ರಥದ ಚಕ್ರವನ್ನ ದ್ರುತ ಅಂತಂದ್ರೆ ಕೈನಲ್ಲಿ ಹಿಡ್ಕೊಳ್ಳುವಂತಹದ್ದು. ಸೊ ಯು ಆರ್ ಹೋಲ್ಡಿಂಗ್ ದಿ ರಥದ ಚಕ್ರ.
ರಥದ ಚಕ್ರವನ್ನ ಹಿಡಿದು ವೇಗವಾಗಿ ನನ್ನ ಕಡೆಗೆ ನೀನು ಧಾವಿಸಿ ಓಡಿ ಬರ್ತಾ ಇದೆಯಾ? ಶಲದ್ಗುಹು, ಎಷ್ಟು ವೇಗವಾಗಿ ನೀನು ಓಡಿ ಬರ್ತಾ ಇದೆಯಾ ಅಂತಂದ್ರೆ ನಿನ್ನ ವೇಗಕ್ಕೆ ದ ಎಂಟೈರ್ ಭೂಮಿ, ಆ ಭೂಮಿ ನಡುಗ್ತಾ ಇದೆ. ಅಷ್ಟು ವೇಗವಾಗಿ ನೀನು ನನ್ನ ಜೊತೆ ಯುದ್ಧ ಮಾಡಬೇಕು ಅಂತ ಓಡೋಡಿ ಬರ್ತಾ ಇದೆಯಾ? ದ ಎಂಟೈರ್ ಅರ್ತ್ ಈಸ್ ಶೇಕಿಂಗ್. ಇಡೀ ವಿಶ್ವ, ಇಡೀ ಭೂಮಿ ನಡುಗ್ತಾ ಇದೆ. ಇಟ್ ಈಸ್ ಬಿಕಾಸ್ ಆಫ್ ದಿ ಫೋರ್ಸ್ ಆಫ್ ಶ್ರೀಕೃಷ್ಣ. ಯಾಕೆ ಈ ಭೂಮಿ ನಡುಗ್ತಾ ಇದೆ ಅಂತಂದ್ರೆ ನಿನ್ನ ವೇಗ ಅಷ್ಟು ರಭಸವಾಗಿದೆ. ನಿನ್ನ ವೇಗವನ್ನ ತಡೆದುಕೊಳ್ಳುವಂತಹ ಶಕ್ತಿ ಈ ಭೂಮಿಗೆ ಇಲ್ಲ. ಈ ಕಾರಣದಿಂದ ಭೂಮಿ ನಡುಗ್ತಾ ಇದೆ. ಈ ಎಲ್ಲಾ ಘಟನೆಗಳನ್ನ ಭೀಷ್ಮದೇವ ನೆನಪು ಮಾಡ್ಕೋತಾ ಇದ್ದಾನೆ. ಪರಮಾತ್ಮ ಶ್ರೀಕೃಷ್ಣ ಅರ್ಜುನನನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ರಥದಿಂದ ಹೊರಕ್ಕೆ ಜಿಗಿದು ಮತ್ತೊಂದು ರಥದ ಚಕ್ರವನ್ನ ಕೈಗೆತ್ತಿಕೊಂಡು ಭೀಷ್ಮನ ಕಡೆಗೆ ಧಾವಿಸಿ ಬಂದಾಗ ಅಲ್ಲಿಯವರೆಗೆ ಯುದ್ಧ ಮಾಡ್ತಾ ಇದ್ದಂತಹ ಭೀಷ್ಮ ಆ ಕ್ಷಣದಲ್ಲಿ ಯುದ್ಧವನ್ನ ನಿಲ್ಲಿಸಿ ಬಾಣವನ್ನ ಬಿಡದೆ ಪರಮಾತ್ಮ ಶ್ರೀಕೃಷ್ಣನನ್ನು ನೋಡ್ತಾ ಇದ್ದಾನೆ. ಶ್ರೀಕೃಷ್ಣನ ಪ್ರತಿ ಚಲನವಲನವನ್ನ ಅವನು ಅಬ್ಸರ್ವ್ ಮಾಡ್ತಾ ಇದ್ದಾನೆ. ಕಣ್ಣು ಮಿಟಕಿಸದೆ ನಡೆದ ಸಂಪೂರ್ಣ ಘಟನೆಯನ್ನ ನೆನಪಿಗೆ ತಂದುಕೊಂಡು ಪರಮಾತ್ಮನನ್ನ ಬಹಳ ಹತ್ತಿರದಿಂದ ಅವನ ಕೋಪ, ಅರ್ಜುನನನ್ನ ರಕ್ಷಣೆ ಮಾಡಬೇಕು ಅಂತ ಇರುವಂತಹ ಆ ಒಂದು ಧಾವಂತ, ಇವೆಲ್ಲವನ್ನ ಬಹಳ ಹತ್ತಿರದಿಂದ ಪರಮಾತ್ಮನ ದರ್ಶನವನ್ನ ಇವನು ಮಾಡ್ತಾ ಇದ್ದಾನೆ ಭೀಷ್ಮದೇವ. ಹರಿಹೀವ ಹಂತುಂ ಇಭಂ. ಶ್ರೀಕೃಷ್ಣನ ವೇಗ ಎಷ್ಟು ರಭಸವಾಗಿತ್ತು ಅಂತಂದ್ರೆ ಭೀಷ್ಮನೆಡೆಗೆ ಆ ಮುರಿದು ಬಿದ್ದ ರಥದ ಚಕ್ರವನ್ನ ಹಿಡಿದು ಯುದ್ಧಕ್ಕೆ ಅಂತ ಹೇಳಿ ಬಂದಾಗ ಒಂದು ಸಿಂಹ ಆನೆಯನ್ನ ಎದುರಿಸಬೇಕಾದರೆ ಹೇಗೆ ವೇಗವಾಗಿ ಆನೆಯ ಮೇಲೆ ಜಿಗಿಯೋದಕ್ಕೆ ಅದು ಸಿದ್ಧವಾಗತ್ತೆ, ಆ ರೀತಿ ಪರಮಾತ್ಮ ಶ್ರೀಕೃಷ್ಣ ರಥದ ಚಕ್ರವನ್ನ ಹಿಡಿದು ಭೀಷ್ಮನ ಮೇಲೆ ಯುದ್ಧ ಮಾಡೋದಕ್ಕೆ ಓಡೋಡಿ ಬರ್ತಾ ಇದ್ದಾನೆ. ಈ ಒಂದು ಚಿತ್ರಣವನ್ನ ನೆನೆದು ಪರಮಾತ್ಮ ಶ್ರೀಕೃಷ್ಣನನ್ನ ಕಣ್ತುಂಬ ನೋಡಿರುವಂತಹ ಘಟನೆಯನ್ನ ನೆನಪು ಮಾಡ್ಕೋತಾ ಇದ್ದಾನೆ. ಪರಮಾತ್ಮ ಓಡ್ ಬರ್ತಾ ಇರುವಂತಹ ಈ ಸಂದರ್ಭದಲ್ಲಿ ಭೀಷ್ಮ ಹಿ ಈಸ್ ನಾಟ್ ಫೈಟಿಂಗ್. ಆ ಕ್ಷಣದಲ್ಲಿ ಬಾಣಗಳನ್ನು ಅವನು ಬಿಡ್ತಾ ಇಲ್ಲ. ಯುದ್ಧ ಭೂಮಿನಲ್ಲಿ ಪರಮಾತ್ಮ ಶ್ರೀಕೃಷ್ಣನ ಪ್ರತಿ ಚಲನವಲನವನ್ನ ಅವನು ಅಬ್ಸರ್ವ್ ಮಾಡ್ತಾ ಇದ್ದಾನೆ ಅಂತಂದಾಗ ಕೇವಲ ಶ್ರೀಕೃಷ್ಣ ರಥದ ಚಕ್ರವನ್ನ ಎತ್ತಿರುವಂತಹದ್ದನ್ನು ಮಾತ್ರ ಭೀಷ್ಮ ನೋಡಲಿಲ್ಲ. ವೇಗವಾಗಿ ಓಡಿ ಬಂದಾಗ ಆ ಇಡೀ ಭೂಮಿಯಲ್ಲಿ ನಡುಗ್ತಾ ಇರುವಂತಹದ್ದನ್ನ ಕೂಡ ನೋಡಿದ. ಮತ್ತು ಶ್ರೀಕೃಷ್ಣ ಅವನ ಏಕೈಕ ಗುರಿ ಉದ್ದೇಶ ಏನು ಅಂತಂದ್ರೆ ಭೀಷ್ಮ ತಾನು ಪ್ರಯೋಗ ಮಾಡ್ತಾ ಇದ್ದಂತಹ ಬಾಣಗಳಿಂದ ಅರ್ಜುನನನ್ನ ರಕ್ಷಿಸಬೇಕು ಅಂತ ಹೇಳಿ ರಥದಿಂದ ಹೊರಕ್ಕೆ ಜಿಗಿಯುವಂತಹ ಆ ಸಂದರ್ಭದಲ್ಲಿ ಅನೇಕ ಬಾಣಗಳು ಶ್ರೀಕೃಷ್ಣನ ದೇಹವನ್ನ ಛಿದ್ರಗೊಳಿಸಿದೆ. ಅಂತಂದ್ರೆ ಆ ಸಮಯದಲ್ಲಿ ಶ್ರೀಕೃಷ್ಣ ಕೂಡ ಒಂದು ಕವಚವನ್ನ ಧರಿಸಿದ್ದ. ಆ ರಕ್ಷಾ ಕವಚ ಹರಿದು ಬಿದ್ದು ಅವನ ಎದೆಯ ಮೇಲೆ ನೇತಾಡ್ತಾ ಇದೆ. ಹರಿದು ಬಿದ್ದ ರಕ್ಷಾ ಕವಚ ನೇತಾಡ್ತಾ ಇದ್ರು ಕೂಡ ಅದರ ಸಮೇತ ರಥದಿಂದ ಜಿಗಿದು ಅಲ್ಲೇ ಮುರಿದು ಬಿದ್ದ ಮತ್ತೊಂದು ರಥದ ಚಕ್ರವನ್ನ ಹಿಡ್ಕೊಂಡು ಅವನು ಓಡಿ ಬಂದಾಗ ಆ ಎಂಟೈರ್ ಪರಮಾತ್ಮ ಶ್ರೀಕೃಷ್ಣ ಹೇಗೆ ಕಾಣ್ತಾ ಇದ್ದ, ಒಂದು ಕ್ಷಣ ಕೂಡ ಮೈ ಮರೆಯದೆ ಸಂಪೂರ್ಣವಾಗಿ ಪರಮಾತ್ಮನನ್ನ ನೋಡ್ತಾ ಇದ್ದಾನೆ. ಕೃಷ್ಣನ ವೇಗ ಎಷ್ಟಿತ್ತು ಅಂತಂದ್ರೆ ಪರಮಾತ್ಮ ಶ್ರೀಕೃಷ್ಣ ಒಂದು ಉತ್ತರೀಯವನ್ನ ಹೊದ್ದಿದ್ದ. ಅಂತಂದ್ರೆ ಶಲ್ಯ ಅಂತ ಹೇಳ್ತಾರೆ, ಅಥವಾ ಮೇಲು ಹೊದಿಕೆ, ಪಂಚೆ ಧೋತಿ ಕಟ್ಟಿದ್ದ ಪರಮಾತ್ಮ ಶ್ರೀಕೃಷ್ಣ.
ಆ ಧೋತಿಯ ಮೇಲೆ ಒಂದು ಶಲ್ಯವನ್ನು ಹೊಂದಿದ್ದ. ಇಟ್ ಈಸ್ ಕಾಲ್ಡ್ ಉತ್ತರಿ. ಎಷ್ಟು ವೇಗವಾಗಿ ಭೀಷ್ಮನ ಕಡೆಗೆ ಅವನು ಧಾವಿಸಿ ಓಡಿ ಬರ್ತಾ ಇದ್ದ ಅಂತಂದ್ರೆ, ಶ್ರೀಕೃಷ್ಣ ಪರಮಾತ್ಮ ಹೊದ್ದಿದ್ದಂತಹ ಆ ಉತ್ತರಿ ಜಾರಿ ಅವನ ದೇಹದಿಂದ ಕೆಳಗಡೆ ಬೀಳ್ತಾ ಇದೆ. ಪ್ರತಿ ಒಂದು ಸೂಕ್ಷ್ಮವನ್ನ ಭೀಷ್ಮದೇವ ಅಬ್ಸರ್ವ್ ಮಾಡ್ತಾ ಇದ್ದಾನೆ. ಹರಿದು ಬಿದ್ದಂತಹ ರಕ್ಷಾ ಕವಚ, ದೇಹದಲ್ಲಿ ಬಾಣಗಳು ನಾಟಿ ರಕ್ತ ಜಿನುಕ್ತಾ ಇದೆ. ಕೃಷ್ಣನಿಗೆ ಕೋಪ ಬಂದಿದೆ. ಅರ್ಜುನನನ್ನು ರಕ್ಷಿಸಬೇಕು ಅಂತ ಹೇಳಿ ತನ್ನ ಪ್ರತಿಜ್ಞೆಯನ್ನ ಮರೆತು ಕೈಗೆ ಅಸ್ತ್ರವನ್ನು ತಗೊಂಡಿದ್ದಾನೆ. ವೇಗವಾಗಿ ಓಡುವಾಗ ಅವನ ರಭಸವನ್ನ ತಾಳಲಾರದೆ ಭೂಮಿ ನಡುಗ್ತಾ ಇದೆ. ಜೊತೆಗೆ ತಾನು ಹೊದ್ದಂತಹ ಆ ಉತ್ತರೀಯ ಅವನ ದೇಹದಿಂದ ಜಾರಿ ಕೆಳಗೆ ಬಿದ್ದಿದೆ. ಈ ಒಂದು ಸೀನ್ನ, ಈ ಒಂದು ಎಂಟೈರ್ ಚಿತ್ರಣವನ್ನ ನೆನಪು ಮಾಡಿಕೊಂಡು ಭೀಷ್ಮ ಹೇಳ್ತಾ ಇದ್ದಾನೆ, ಹೇ ಪರಮಾತ್ಮ, ಆ ಯುದ್ಧ ಭೂಮಿಯಲ್ಲಿ ನಿನ್ನನ್ನು ನೋಡಿದ್ನಲ್ಲ, ಎಷ್ಟು ಸುಂದರವಾಗಿ ನೀನು ಕಾಣಿಸ್ತಾ ಇದೀಯಾ. ಭೀಷ್ಮ ಪರಮಾತ್ಮ ಶ್ರೀಕೃಷ್ಣನಿಗೆ ಕೋಪ ಬಂದಿದೆ, ಅಸ್ತ್ರವನ್ನ ಕೈಗೆ ತಗೊಂಡಿದ್ದಾನೆ, ಯಾವುದೇ ಕ್ಷಣದಲ್ಲಿ ಏನ್ ಬೇಕಾದರೂ ಆಗಬಹುದು ನನಗೆ ಅನ್ನುವ ಹೆದರಿಕೆನೇ ಅವನಿಗಿರಲಿಲ್ಲ. ಬಿಕಾಸ್ ಪರಮಾತ್ಮ ಅಂತಂದಾಗ ಅರ್ಜುನ ಹೇಗೆ ಭಕ್ತನೋ ನಾನು ಕೂಡ ಭಕ್ತ. ಅರ್ಜುನನನ್ನ ರಕ್ಷಣೆ ಮಾಡುವಂತಹದ್ದು ಪರಮಾತ್ಮನ ಧರ್ಮ ಕರ್ತವ್ಯ. ನಾನು ಕೂಡ ಭಕ್ತ, ಅವನನ್ನ ರಕ್ಷಣೆ ಮಾಡ್ತಾ ಇದ್ದಾನೆ ಅಂತಂದ ಮೇಲೆ ನನ್ನನ್ನು ನೀ ರಕ್ಷಣೆ ಮಾಡ್ತಾ ಇದೀಯ, ನನಗೆ ಯಾಕಪ್ಪ ಹೆದರಿಕೆ? ಅದು ಯಾವ ಅಸ್ತ್ರವನ್ನ ನೀನು ತಗೋ. ಪರಮಾತ್ಮನಲ್ಲಿ ನಂಬಿಕೆ ಅಂತಂದ್ರೆ ಈ ರೀತಿ ಇರಬೇಕು. ಆ ಯುದ್ಧ ಭೂಮಿನಲ್ಲಿ ಒಂದು ಚೂರು ಭೀಷ್ಮನಿಗೆ ಹೆದರಿಕೆ ಆಗಲಿಲ್ಲ. ಶ್ರೀಕೃಷ್ಣ ನನ್ನ ಜೊತೆಗೆ ಯುದ್ಧ ಮಾಡೋದಕ್ಕೆ ಈ ರೀತಿ ಧಾವಿಸಿ ಬರ್ತಾ ಇದ್ದಾನೆ ಅನ್ನುವಂತಹ ಅರಿವು ಕೂಡ ಅವನಿಗೆ ಉಂಟಾಗಲಿಲ್ಲ. ಆ ಪ್ರಜ್ಞೆ ಎನ್ನುವಂತಹದ್ದು ಆ ರೀತಿ ಅವನನ್ನ ಯೋಚನೆ ಮಾಡೋದಕ್ಕೆ ಬಿಡಲೇ ಇಲ್ಲ. ಅವನಲ್ಲಿ ಹೆದರಿಕೆಯ ಯಾವ ಸೂಚನೆಯೂ ಕಂಡು ಬರಲಿಲ್ಲ. ಮತ್ತು ಭೀಷ್ಮ ಏನ್ ಮಾಡ್ತಾ ಇದ್ದ ಅಂತಂದ್ರೆ, he is observing Shri Krishna. ಸೊ ಅವನಿಗೆ ಹೆದರಿಕೆನೇ ಆಗಲಿಲ್ಲ ಅಂತಂದ್ರೆ ಭೀಷ್ಮ ಈಸ್ ಆಲ್ಸೋ ಎ ವೆರಿ ಗ್ರೇಟ್ ಡಿವೋಟಿ, ನೋ ಡೌಟ್. ಭೀಷ್ಮ ಶ್ರೀಕೃಷ್ಣನ ಪ್ರತಿಯೊಂದನ್ನು ನೆನಪು ಮಾಡ್ಕೋತಾ ಇದ್ದಾನೆ. ಅವನ ದಟ್ಟವಾದ ಕೇಶರಾಶಿ, ಯುದ್ಧ ಭೂಮಿನಲ್ಲಿ ಆ ಕುದುರೆಗಳು ವೇಗವಾಗಿ ಓಡಿದಾಗ ಆ ಯುದ್ಧ ಭೂಮಿಯಲ್ಲಿ ಎದ್ದಂತಹ ಧೂಳು ಅವನ ಗುಂಗುರು ಕೂದಲು ಕಪ್ಪು ಕೇಶರಾಶಿಗೆ ಆವರಿಸಿದಾಗ ಇಡೀ ಕೇಶರಾಶಿ ಧೂಳಾಯಿತು. ಪರಮಾತ್ಮನ ಆ ಗುಂಗುರು ಕೂದಲು, ಇಡೀ ಕೂದಲು ಧೂಳಿನಿಂದ ಆವೃತವಾದರೂ ಕೂಡ ಅಂತಹ ಸಮಯದಲ್ಲೂ ಕೂಡ ಪರಮಾತ್ಮ ಶ್ರೀಕೃಷ್ಣ ಬಹಳ ಚೆನ್ನಾಗಿ ಕಾಣ್ತಾ ಇದ್ದಾನೆ ಅಂತ ಹೇಳ್ತಾನೆ. ಮತ್ತು ತಾನೇ ಪ್ರಯೋಗ ಮಾಡಿ ತನ್ನಿಂದ ಬಿಡಲ್ಪಟ್ಟ ಬಾಣಗಳಿಂದ ಶ್ರೀಕೃಷ್ಣನ ದೇಹದಲ್ಲಿ ರಕ್ತ ಜಿನುಗಿ ಬರ್ತಾ ಇದ್ದಾಗ ಆ ರಕ್ತವನ್ನು ನೋಡಿ ಹೇಳ್ತಾನೆ, ಹೇ ಕೃಷ್ಣ, ನಿನ್ನ ದೇಹದಲ್ಲಿ ರಕ್ತ ಸುರಿತಾ ಇದೆಯಲ್ಲ, ಅದು ಏನು ಅನ್ಕೊಂಡಿದೆಯಾ? ನಾನು ಬಿಟ್ಟ ಬಾಣಗಳಿಂದ ನನ್ನ ಬಾಣಗಳು ಅಷ್ಟು ಶಾರ್ಪ್ ಆಗಿದೆ. ನಾನು ಬಿಟ್ಟ ಬಾಣಗಳು ನಿನ್ನ ರಕ್ಷಾ ಕವಚವನ್ನು ಹರಿದು ನಿನ್ನ ದೇಹವನ್ನು ತೂತು ಮಾಡಿ ಅಲ್ಲಿಂದ ರಕ್ತ ಜಿನುಗ್ತಾ ಇದೆ. ನಿನ್ನಿಂದ ರಕ್ತ ಈ ರೀತಿ ಜಿನುಗ್ತಾ ಇದ್ರು ಕೂಡ ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್. ಮತ್ತು ಈಗ ಅರ್ಜುನನನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ರಥದಿಂದ ಜಿಗಿದು ಪ್ರತಿಜ್ಞೆಯನ್ನ ಮರೆತು ಅದಕ್ಕೆ ವಿರುದ್ಧವಾಗಿ ಕೈಗೆ ಅಸ್ತ್ರವನ್ನ ತೆಗೆದುಕೊಂಡು ನನ್ನ ಎದುರಾಗಿ ನನ್ನ ಜೊತೆ ಯುದ್ಧ ಮಾಡಬೇಕು ಅಂತ ನೀನು ಓಡೋಡಿ ಬರ್ತಾ ಇದೆಯಲ್ಲ, ನಿನ್ನ ವೇಗವನ್ನ ತಾಳಲಾರದೆ ಭೂಮಿ ನಡುಗ್ತಾ ಇದೆ. ನಿನ್ನ ವೇಗ ಎಷ್ಟಿತ್ತು ಅಂತಂದ್ರೆ ನಿನಗೆ ನಿನ್ನ ಮೇಲೆ ಗಮನ ಇರಲಿಲ್ಲ. ನೀನು ಹೊದ್ದ ಆ ಒಂದು ಉತ್ತರಿ ಎನ್ನುವಂತಹದ್ದು ನಿನ್ನ ದೇಹದಿಂದ ಜಾರಿ ಕೆಳಗೆ ಬೀಳ್ತಾ ಇದೆ. ಕೇವಲ ನೀನು ಆ ಒಂದು ಧೋತಿಯನ್ನ ಮಾತ್ರ ಉಟ್ಕೊಂಡಿದ್ಯಾ, ಈಗ ಶಲ್ಯ ನಿನ್ನಿಂದ ಜಾರಿ ಬಿದ್ದಿದೆ. ಬರೀ ಪಂಚೆಯಲ್ಲಿ ಕೂಡ ನೀನು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಶ್ರೀಕೃಷ್ಣ ಅಂತಂದ್ರೆ ನನ್ನ ಎದುರಿಗೆ ಅವನು ಶಸ್ತ್ರವನ್ನು ಹಿಡಿದು ಯುದ್ಧ ಮಾಡಕ್ಕೆ ಬರ್ತಾ ಇದ್ದಾನೆ.
ನನಗೆ ಏನಾದ್ರು ಆಗ್ಬೋದು ಈಗ ಅನ್ನುವಂತಹ ಹೆದರಿಕೆ ಕೂಡ ಭೀಷ್ಮನಿಗೆ ಆಗ್ತಾ ಇಲ್ಲ. ಬಿಕಾಸ್ ಭೀಷ್ಮನಿಗೆ ಒಂದು ನಂಬಿಕೆ, ಅರ್ಜುನನಂತೆ ನಾನು ಕೂಡ ಅವನ ಡಿವೋಟಿ. ಅರ್ಜುನನ ರಕ್ಷಣೆ ಇಲ್ಲಿ ಯುದ್ಧ ಭೂಮಿನಲ್ಲಿ ಆಗ್ತಾ ಇದೆ ಅಂತಂದ್ರೆ ನನ್ನ ರಕ್ಷಣೆ ಕೂಡ ಇಲ್ಲಿ ಆಗಲೇಬೇಕು. ದಟ್ ಈಸ್ ದಿ ಶ್ರದ್ಧೆ. ಭಗವಂತನಲ್ಲಿ ಶ್ರದ್ಧೆ ಅಂತಂದ್ರೆ ಇಷ್ಟು ಹೈಯೆಸ್ಟ್ ಶ್ರದ್ಧೆ ಅವನಲ್ಲಿತ್ತು. ಹೀಗೆ ಶ್ರೀಕೃಷ್ಣನನ್ನ ಏಕಾಗ್ರ ದೃಷ್ಟಿಯಿಂದ ನೋಡಿ ಅವನು ಪರಮಾತ್ಮನ ದರ್ಶನವನ್ನ ಅನುಭವಿಸ್ತಾ ಇದ್ದಾನೆ. ಸೊ ಭೀಷ್ಮನಿಗೆ ಎಲ್ಲಕ್ಕಿಂತ ಮುಖ್ಯ ಅಂತಂದ್ರೆ ಪರಮಾತ್ಮನ ದರ್ಶನ ನನಗೆ ಸಿಗ್ತಾ ಇದೆಯಲ್ಲ, ದಟ್ ಈಸ್ ಇಂಪಾರ್ಟೆಂಟ್, ನಾಟ್ ದಿಸ್ ಯುದ್ಧ. ಈ ಯುದ್ಧ ಈಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಮೀ. ಈ ಯುದ್ಧದಂತಹ ಸಂದರ್ಭದಲ್ಲೂ ಕೂಡ ಬಹಳ ಹತ್ತಿರದಿಂದ ನಾನು ಪರಮಾತ್ಮನನ್ನ ನೋಡ್ತಾ ಇದ್ದೀನಿ. ದಟ್ ಈಸ್ ಇಂಪಾರ್ಟೆಂಟ್. ಮತ್ತು ಇಲ್ಲಿ ಎರಡು ಪ್ರಶ್ನೆಗಳು ಬರುತ್ತವೆ. ಶ್ರೀಕೃಷ್ಣ ವೇಗವಾಗಿ ಭೀಷ್ಮನ ಕಡೆಗೆ ಧಾವಿಸಿ ಬರ್ತಾ ಇದ್ದಾಗ ಅವನ ದೇಹದಿಂದ ಆ ಒಂದು ಉತ್ತರಿ ಎನ್ನುವಂತಹದ್ದು ಜಾರಿ ಬೀಳುತ್ತೆ. ಯಾಕೆ ಜಾರಿ ಬೀಳುತ್ತೆ ಅಂತಂದ್ರೆ ಕೃಷ್ಣ ಓಡೋಡಿ ಬರ್ತಾ ಇದ್ದಾನೆ. ಯಾಕೆ ಓಡೋಡಿ ಬರ್ತಾ ಇದ್ದಾನೆ ಅವನು ಅಂತಂದ್ರೆ ಶ್ರೀಕೃಷ್ಣನಲ್ಲಿ ಎರಡು ಎಕ್ಸೈಟ್ಮೆಂಟ್ಗಳಿತ್ತು. ಒಂದು, ಹಿ ವಾಂಟ್ಸ್ ಟು ಸೇಫ್ ಗಾರ್ಡ್ ಅರ್ಜುನ, ಅರ್ಜುನನಿಗೆ ರಕ್ಷಣೆಯನ್ನು ಕೊಡಬೇಕು ಅನ್ನುವಂತಹದ್ದು ಮೊದಲನೇದು. ಯಾಕೆ ಅಂತಂದ್ರೆ ಅರ್ಜುನ ಈಸ್ ಎ ಸರೆಂಡರ್ಡ್ ಡಿವೋಟಿ. ಸರೆಂಡರ್ಡ್ ಡಿವೋಟಿಗೂ ಮಾಮೂಲಿ ಡಿವೋಟಿಗೂ ವ್ಯತ್ಯಾಸ ಇಷ್ಟೆ. ಸರೆಂಡರ್ಡ್ ಅಂತಂದ್ರೆ ಶರಣಾಗತಿ. ಅರ್ಜುನ ಸಂಪೂರ್ಣವಾಗಿ ಶ್ರೀಕೃಷ್ಣನಲ್ಲಿ ಶರಣಾಗೋಗಿದ್ದಾನೆ. ಕೇವಲ ಬರೀ ಭಕ್ತ ಅಲ್ಲ, ಅವನು ಯುದ್ಧದಲ್ಲಿ ಮೋಹ ಅನ್ನುವಂತಹದ್ದು ಆವರಿಸಿದಾಗ ನಾನು ಯುದ್ಧ ಮಾಡಲ್ಲ ಅಂತ ಹೇಳಿದಾಗ ಪರಮಾತ್ಮ ಶ್ರೀಕೃಷ್ಣ ಅವನಿಗೆ ಗೀತೆಯ ಉಪದೇಶವನ್ನು ಮಾಡಿದಾಗ ಸಂಪೂರ್ಣವಾಗಿ ಪರಮಾತ್ಮನಲ್ಲಿ ಶರಣಾಗಿ ಅರ್ಜುನ ಕೇಳ್ತಾನೆ, ಈಗ ನನ್ನ ಮೋಹ ನಾಶವಾಯಿತು, ಟೆಲ್ ಮಿ ವಾಟ್ ಐ ಶುಡ್ ಡು. ನೀ ಏನು ಹೇಳ್ತೀಯೋ ಆ ರೀತಿ ನಿನ್ನ ಮಾತನ್ನ ನಾನು ಕೇಳ್ತೀನಿ. ನೌ ಯು ಆರ್ ಎವ್ರಿಥಿಂಗ್ ಟು ಮೀ. ನನಗೆ ಈಗ ನೀನು ಎಲ್ಲವೂ ಆಗಿದೆಯಾ, ನಂದು ಅಂತ ಏನೂ ಇಲ್ಲ. ದಟ್ ಈಸ್ ದಿ ಹೈಯೆಸ್ಟ್ ಸರೆಂಡರ್. ಎವ್ರಿಥಿಂಗ್ ನನಗೆ ನೀನು ಈಗ. ಆದ್ರಿಂದ ನಾನು ನಿನ್ನಲ್ಲಿ ಶರಣಾಗಿದ್ದೀನಿ, ನೀನು ನಡೆಸ್ಕೊಂಡು ಹೋಗು. ಸೊ ದಿಸ್ ಈಸ್ ದಿ ಭಾವ ಆಫ್ ಎ ಸರೆಂಡರ್ಡ್ ಡಿವೋಟಿ. ಅಂಡ್ ಅರ್ಜುನ ಈಸ್ ಸಚ್ ಎ ಸರೆಂಡರ್ಡ್ ಡಿವೋಟಿ. ಸೊ ಅದರಿಂದ ಆ ಸರೆಂಡರ್ಡ್ ಡಿವೋಟಿಯ ರಕ್ಷಣೆಯನ್ನು ಮಾಡುವಂತಹದ್ದು ಶ್ರೀಕೃಷ್ಣನ ಮುಖ್ಯ ಉದ್ದೇಶವಾಗಿತ್ತು. ಈ ಕಾರಣದಿಂದ ಅವನು ಭೀಷ್ಮನೆಡೆಗೆ ಶಸ್ತ್ರವನ್ನ ಕೈಯಲ್ಲಿ ಹಿಡ್ಕೊಂಡು ಓಡೋಡಿ ಬರ್ತಾ ಇದ್ದಾನೆ. ಇದು ಮೊದಲನೇದು. ಎರಡನೇ ಎಕ್ಸೈಟ್ಮೆಂಟ್ ಏನು ಅಂತಂದ್ರೆ ಅರ್ಜುನನಂತೆ ಭೀಷ್ಮ ಕೂಡ ನನ್ನ ಡಿವೋಟಿ, ಅವನು ಕೂಡ ನನ್ನ ಭಕ್ತ, ನೋ ಡೌಟ್ ಅಬೌಟ್ ಇಟ್. ಅರ್ಜುನನಂತೆ ಭೀಷ್ಮ ಕೂಡ ನನ್ನ ಭಕ್ತ. ಈಗ ಭೀಷ್ಮ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದಾನೆ ದುರ್ಯೋಧನನ ಎದುರುಗಡೆ. ಶ್ರೀಕೃಷ್ಣನ ಕೈಯಲ್ಲಿ ಶಸ್ತ್ರ ಹಿಡಿಯುವಂತೆ ನಾನು ಮಾಡ್ತೀನಿ ಅಂತ ಒಂದು ಶಬ್ದವನ್ನು ಮಾಡಿದ್ದಾನೆ. ಹಿ ಈಸ್ ಮೈ ಡಿವೋಟಿ, ನನ್ನ ಭಕ್ತ, ನನ್ನ ಮೇಲೆ ನಂಬಿಕೆ ಇಟ್ಟು ಆ ಕ್ಷಣದಲ್ಲಿ ಅವನು ಒಂದು ಶಬ್ದವನ್ನ ಮಾಡಿದ. ನನ್ನ ಮೇಲೆ ನಂಬಿಕೆಯನ್ನಿಟ್ಟು ಅವನು ಶಪಥವನ್ನ ಮಾಡಿದ್ದಾನೆ ಅಂತಂದ ಮೇಲೆ ಅವನು ಮಾಡಿರುವಂತಹ ಆ ಒಂದು ಪ್ರತಿಜ್ಞೆ ಈಡೇರುವಂತೆ ನೋಡ್ಕೊಳ್ಬೇಕಾಗಿರೋದು ನಾನು. ಸೊ ಆದ್ರಿಂದ ಇಲ್ಲಿ ಅರ್ಜುನನ ರಕ್ಷಣೆ ನನಗೆ ಎಷ್ಟು ಮುಖ್ಯವೋ ಭೀಷ್ಮನ ಪ್ರತಿಜ್ಞೆ ಅದು ಕೂಡ ಈಡೇರಬೇಕು. ದಟ್ ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಆದ್ರಿಂದ ಅರ್ಜುನನ್ಗೆ ಹೇಗೆ ನಾನು ಗಮನವನ್ನು ಕೊಡ್ತಾ ಇದ್ದೀನಿ ಅದೇ ಗಮನವನ್ನು ನಾನೀಗ ಭೀಷ್ಮನಿಗೂ ಕೊಡ್ತಾ ಇದ್ದೀನಿ. ಸೊ ನಾನು ಕೈನಲ್ಲಿ ರಥದ ಚಕ್ರವನ್ನು ಹಿಡಿದಿದ್ದು, ಓಡ್ ಬಂದಿದ್ದು, ಪ್ರತಿಜ್ಞೆ ಮುರಿದಿದ್ದು ಎಲ್ಲ ಒಂದು ಲೀಲೆ ಅಷ್ಟೆ, ಸಾಲ್ ಲೀಲೆ. ನಾನು ಪ್ರತಿಜ್ಞೆ ಮುರಿದ್ರೂ ಪರವಾಗಿಲ್ಲ, ಇಲ್ಲಿ ಒಂದು ಲೀಲೆಯ ಮೂಲಕ ನಾನು ಭಕ್ತರ ಕೈ ಬಿಡೋದಿಲ್ಲ ಅನ್ನುವಂತಹದ್ದು ಎಲ್ರಿಗೂ ಗೊತ್ತಾಗ್ತದೆ.
ನನ್ನನ್ನು ನಂಬಿದಂತಹ ಭಕ್ತ ಯಾರೇ ಆಗಿರಲಿ ಅವನಿಗೆ ನಾಶ ಆಗಬಾರ್ದು. ದಟ್ಸ್ ಆಲ್. ಸೊ ನನ್ನ ಭಕ್ತ ನನ್ನನ್ನು ನಂಬಿದಾನೆ ಅಂತಂದ ಮೇಲೆ ಅವನ ರಕ್ಷಣೆ ನಂದು ಅಂತಂದ ಮೇಲೆ ನನಗೆ ನನ್ನ ಪ್ರತಿಜ್ಞೆ ಈಸ್ ನಾಟ್ ಇಂಪಾರ್ಟೆಂಟ್. ಸೊ ಇಟ್ ಇಸ್ ಎ ಲೀಲಾ, ಇಟ್ ಈಸ್ ಜಸ್ಟ್ ಎ ಪ್ರಸಂಗ, ಲೆಟ್ ಇಟ್ ಹ್ಯಾಪನ್. ಸೊ ಈ ಎರಡು ಎಕ್ಸೈಟ್ಮೆಂಟ್ಗಳು ಅಲ್ಲಿ ಆ ಯುದ್ಧ ಭೂಮಿನಲ್ಲಿ ನಡೆಯುತ್ತೆ. ಮತ್ತು ಈ ಸಂದರ್ಭದಲ್ಲಿ ಯಾವಾಗ ಭೀಷ್ಮದೇವ ಚಲಿಸುತ್ತಿರುವಂತಹ ರಥದಿಂದ ಕೆಳಕ್ಕೆ ನೆಗೆದು ಮುರಿದು ಬಿದ್ದಂತಹ ಯಾವುದೋ ರಥದ ಚಕ್ರವನ್ನು ಕೈಗೆ ಹಿಡ್ಕೋತಾನೆ, ಆಗ ಅವನಿಗೆ ಅರ್ಜುನನಿಗೆ ಬಹಳ ಸಂಕಟ ಆಗುತ್ತೆ. ನನ್ನನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಪರಮಾತ್ಮ ನೀನು ಚಲಿಸ್ತಾ ಇರುವಂತಹ ರಥದಿಂದ ಕೆಳಗಡೆ ನೀನು ಜಂಪ್ ಮಾಡಿದೆಯಲ್ಲಪ್ಪ, ಅಷ್ಟು ಮಾತ್ರ ಅಲ್ಲ, ಯುದ್ಧಕ್ಕೆ ಮೊದಲೇ ನೀನು ಒಂದು ಪ್ರತಿಜ್ಞೆಯನ್ನು ಮಾಡಿದ್ದೆ. ನೀನು ನಾನು ಯುದ್ಧದಲ್ಲಿ ಭಾಗಿಯಾಗಲಾರೆ, ಶಸ್ತ್ರವನ್ನ ಮುಟ್ಟಲಾರೆ, ಅಸ್ತ್ರವನ್ನ ಹಿಡಿಯಲಾರೆ ಅಂತ ಎಲ್ಲ ನೀನು ಪ್ರತಿಜ್ಞೆ ಮಾಡಿದ್ಯಲ್ಲಪ್ಪ. ನೀನು ಪರಮಾತ್ಮ, ನೀನೇ ಈಗ ಪ್ರತಿಜ್ಞೆ ಮುರಿಯೋ ಹಂಗಾದರೆ ಸಾಮಾನ್ಯ ಜನರ ಪಾಡೇನಪ್ಪ. ಹೇ ಕೃಷ್ಣ, ಶಾಂತನಾಗು. ನಾನು ಮತ್ತೆ ಭೀಕರವಾಗಿ ಭೀಷ್ಮನೊಂದಿಗೆ ನಾನು ಯುದ್ಧವನ್ನು ಮಾಡ್ತೀನಿ, ಈ ಯುದ್ಧವನ್ನು ಗೆಲ್ತೀನಿ. ಯಾಕೆಂದ್ರೆ ನನ್ನ ಜೊತೆ ನೀನು ಇದೆಯಪ್ಪ. ಶಾಂತನಾಗು, ನೀನು ಬಾ, ರಥದಲ್ಲಿ ಕೂತ್ಕೋ, ನೀನು ಶಸ್ತ್ರವನ್ನು ಕೈಗೆ ತಗೋಬೇಡ, ನೀನು ಯುದ್ಧ ಮಾಡಬೇಡ ಭೀಷ್ಮನ ಎದುರಿಗೆ. ಯಾಕೆ ಅಂತಂದ್ರೆ ಶಸ್ತ್ರವನ್ನ ನಾನು ಮುಟ್ಟೋದಿಲ್ಲ, ಯುದ್ಧದಲ್ಲಿ ಭಾಗಿಯಾಗಲಾರೆ ಅಂತ ನೀ ಹೇಳಿದ್ಯಲ್ಲ, ನಿನ್ನ ಮಾತು ಉಳಿಬೇಕಪ್ಪ. ಕಾಲ ಕಾಲಕ್ಕೆ ಯುಗ ಯುಗದಲ್ಲಿ ಈ ನಿನ್ನ ಮಾತು ಉಳಿಬೇಕು, ಅದರಿಂದ ನೀನು ಯುದ್ಧ ಮಾಡಬೇಡ ಅಂತ ಹೇಳಿ ಅರ್ಜುನ ಶ್ರೀಕೃಷ್ಣನ ಪಾದಗಳನ್ನು ಹಿಡಿದು ಬೇಡ್ಕೋತಾನೆ, ಬಿಟ್ಬಿಡು ನೀನು ಅಂತ. ಸೊ ಈ ಲೀಲೆ ಹೇಗೆ ಅಂತಂದ್ರೆ, ಯುದ್ಧ ಪ್ರತಿಜ್ಞೆ ಮುರಿದು ಯುದ್ಧ ಮಾಡ್ಬಿಡ್ತಾನೇನೋ ಅಂತ ಅನ್ಕೋಬೇಕು, ಆದರೆ ಅರ್ಜುನನ ರಕ್ಷಣೆನೂ ಆಗಬೇಕು, ಭೀಷ್ಮನ ಪ್ರತಿಜ್ಞೆ ಕೂಡ ಈಡೇರಬೇಕು. ಆ ರೀತಿಯಲ್ಲಿ ಭಗವಂತನ ಲೀಲೆ. ಇದಕ್ಕೆ ಅನೇಕ ಲೀಲೆಗಳು ನಮಗೆ ಅರ್ಥ ಆಗೋದಿಲ್ಲ. ನಮಗೆ ಕೇವಲ ಶ್ರದ್ಧೆ ಇದ್ರೆ ಸಾಕು. ಭಗವಂತನಲ್ಲಿ ಅವನು ಹೇಗೆ ಮಾಡ್ತಾನೆ ಅಂತ ನಾವು ಆ ರೀತಿ ಯೋಚನೆ ಮಾಡಬಾರ್ದು. ಅವನು ಮಾಡಿಕೊಡ್ತಾನೆ ನಮಗೆ. ಭಗವಂತನನ್ನ ನಾನು ನಂಬಿದ್ದೀನಿ ಅಂತಂದ್ಮೇಲೆ ಇಟ್ ಈಸ್ ಅದು ಅವನು ಹೇಗೆ ಮಾಡ್ತಾನೆ, ನನ್ನ ಇಷ್ಟವನ್ನು ಹೇಗೆ ಪೂರೈಸ್ತಾನೆ, ಅದು ಅವನಿಗೆ ಬಿಟ್ಟಿರುವಂತಹದ್ದು. ನಾನು ಅದನ್ನು ಯೋಚನೆ ಮಾಡಬಾರ್ದು. ಆ ರೀತಿಯಲ್ಲಿ ಇಲ್ಲಿ ಒಂದು ಪ್ರಸಂಗ ಈ ರೀತಿ ನಡೆಯುತ್ತೆ. ಸೊ ಬಿಟ್ವೀನ್ ಭಗವಂತ ಆ್ಯಂಡ್ ಡಿವೋಟಿ ಅಂತಂದಾಗ ದಿಸ್ ಈಸ್ ದಿ ರಿಲೇಶನ್ಶಿಪ್ ಬಿಟ್ವೀನ್ ದಿ ಡಿವೋಟಿ ಆ್ಯಂಡ್ ದಿ ಲಾರ್ಡ್. ಪ್ರಭು ತನ್ನ ಪ್ರತಿಜ್ಞೆ ಮುರಿಬಾರದು ಅಂತ ಹೇಳಿ ಡಿವೋಟಿ ಅಂದರೆ ಅರ್ಜುನ ಅವನು ಇಷ್ಟಪಟ್ಟಿದ್ದಾನೆ. ಬಿಕಾಸ್ ಶ್ರೀಕೃಷ್ಣ, ಯು ಆರ್ ಮೈ ಪ್ರಭು, ನನಗೋಸ್ಕರವಾಗಿ ನೀನು ಪ್ರತಿಜ್ಞೆಯನ್ನ ಮುರಿದು ಹಾಕಿದ್ರೆ ನನಗೆ ಬಹಳ ನೋವಾಗತ್ತೆ, ನನಗೆ ಸಂಕಟ ಆಗತ್ತೆ. ಸೊ ನನ್ನ ಪ್ರಭು ತನ್ನ ಮಾತು ಉಳಿಸ್ಕೋಬೇಕು, ಅದು ನನ್ನ ಆಸೆ. ಇದು ಅರ್ಜುನ ಅವನ ಒಂದು ಭಾವ. ಸೊ ಇಂತಹ ಅನೇಕ ಲೀಲೆಗಳನ್ನು ನೆನಪು ಮಾಡಿಕೊಂಡು ಭೀಷ್ಮ ಪಿತಾಮಹ ಶರಶಯ್ಯ ಮೇಲೆ ಮಲಗಿ ತನ್ನ ಕೊನೆಯ ಕ್ಷಣಗಳಲ್ಲಿ ಅಂತಂದರೆ ದೇಹವನ್ನು ಬಿಟ್ಕೊಡುವಂತಹ ಈ ಸಂದರ್ಭದಲ್ಲಿ ಭಗವಂತನನ್ನು ಸ್ಮರಣೆ ಮಾಡ್ತಾ ಇದ್ದಾನೆ ಮತ್ತು ಮುಂದುವರಿಸ್ತಾನೆ. ಶಿತ ವಿಶಿಕ ಹತೋ ವಿಶೀರ್ಣ ದಂಶಃ ಕ್ಷತಜ ಪರಿಪ್ಲುತ ಆತತಾಯಿನೋ ಮೇ ಪ್ರಸಭಂ ಅಭಿಸಸಾರ ಮದ್ವದಾರ್ಥಂ ಸಭವತು ಮೇ ಭಗವಾನ್ ಗತಿರ್ಮುಕುಂದಃ. ಶಿತ ವಿಷಕಹತಃ, ಆ ಯುದ್ಧ ಅನ್ನುವಂತಹದ್ದು ಬಹಳ ರಭಸವಾಗಿ ನಡೀತಾ ಇದೆ. ಶ್ರೀಕೃಷ್ಣನ ಸಾರಥ್ಯದಲ್ಲಿ ಅರ್ಜುನ ಕೂಡ ಈಗ ಅಷ್ಟೇ ತೀವ್ರವಾಗಿ ಯುದ್ಧವನ್ನ ಮಾಡ್ತಾ ಇದ್ದಾನೆ. ಭೀಷ್ಮದೇವ ಕೂಡ ಹಿ ಈಸ್ ಇನ್ ಫುಲ್ ಸ್ಪಿರಿಟ್. ಪ್ರತಿಯೊಬ್ಬರಿಗೂ ಕೂಡ ಯುದ್ಧವನ್ನ ನಾವೇ ಗೆಲ್ಲಬೇಕು ಅನ್ನುವಂತಹ ಕಾತುರ. ಅವರು ಕೌರವರಾಗಿರಬಹುದು, ಪಾಂಡವರಾಗಿರಬೇಕು. ಇಬ್ಬರ ಮಧ್ಯೆ ನಡೆಯುವಂತಹ ಯುದ್ಧದಲ್ಲಿ ಗೆಲುವು ನಮ್ಮದಾಗಬೇಕು ಅನ್ನುವಂತಹದ್ದು ಎರಡೂ ಪಕ್ಷದವರ
ಅಭಿಲಾಷೆ ಆಗಿರುತ್ತೆ. ಸೊ ಭೀಷ್ಮದೇವ ಬಿಡ್ತಾ ಇರುವಂತಹ ಬಾಣವನ್ನ ಎದುರಿಸಲು ಅರ್ಜುನನಿಗೆ ಬಹಳ ಕಷ್ಟ ಆಗ್ತಾ ಇದೆ. ಭೀಷ್ಮದೇವ ಎಷ್ಟು ವೇಗವಾಗಿ ಬಾಣಗಳನ್ನು ಬಿಡ್ತಾ ಇದ್ದಾನೆ ಮತ್ತು ಅವನ ಬಾಣದ ರಭಸ ಹೇಗಿದೆ ಅಂತಂದ್ರೆ, ಭೀಷ್ಮನಿಂದ ಹೊರಬರ್ತಾ ಇರುವಂತಹ ಬಾಣಗಳು ಅರ್ಜುನನನ್ನ ಮುಟ್ತಾ ಇದೆ ಹಾಗೂ ಅರ್ಜುನನನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಆ ಸಮಯದಲ್ಲಿ ಶ್ರೀಕೃಷ್ಣ ರಥವನ್ನ ಬೇರೆ ಬೇರೆ ದಿಕ್ಕುಗಳಿಗೆ ಓಡಿಸ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಭೀಷ್ಮನಿಂದ ಬರ್ತಾ ಇರುವಂತಹ ಅನೇಕ ಬಾಣಗಳು ಶ್ರೀಕೃಷ್ಣನನ್ನ ಕೂಡ ಗಾಯ ಮಾಡ್ತಾ ಇದೆ. ಅಷ್ಟೇ ಫೋರ್ಸ್ ಆಗಿ ಅರ್ಜುನ ಕೂಡ ದಾಳಿಯನ್ನು ಮಾಡ್ತಾ ಇದ್ದಾನೆ, ಪ್ರತಿ ದಾಳಿ ಮಾಡ್ತಾ ಇದ್ದಾನೆ. ಅನೇಕ ಬಾಣಗಳು ಅರ್ಜುನನ್ನ ತಪ್ಪಿಸಿ ಶ್ರೀಕೃಷ್ಣನ ಕಡೆಗೆ ಧಾವಿಸಿ ಬರ್ತಾ ಇದೆ. ಯಾಕೆಂತಂದ್ರೆ ಇಟ್ ಇಸ್ ಎ ಯುದ್ಧ. ಆ ಯುದ್ಧ ಅಂತಂದಾಗ ಅಲ್ಲಿ ಎದುರುಗಡೆ ಇರೋರು ಯಾರೇ ಆಗಿರಲಿ, ಅಲ್ಲಿ ಯುದ್ಧದಲ್ಲಿ ಹಾಗೆ ಇವರು ನಮ್ಮ ಕಡೆಯವರು, ಇವ್ರ ಕಡೆಯವರು ಅದೆಲ್ಲ ಇಲ್ಲ. ಎದುರಿಗೆ ಇರೋವಂತಹವನು ನನ್ನ ಶತ್ರು, ದಟ್ಸ್ ಆಲ್. ಅವನು ಯಾರೇ ಆಗಿರಬಹುದು. ಆದ್ರಿಂದ ಶ್ರೀಕೃಷ್ಣ ಸಾರಥಿ, ಅವನು ಯುದ್ಧ ಮಾಡ್ತಾ ಇಲ್ಲ, ಆದ್ರೂ ಕೂಡ ಅವನು ಸಾರಥಿಯಾಗಿದ್ದಾನೆ, ರಕ್ಷಾ ಕವಚವನ್ನ ತೊಟ್ಟಿದ್ದಾನೆ. ಯಾಕೆ ಅಂತಂದ್ರೆ ಅದು ಯುದ್ಧ ಭೂಮಿ. ಭೀಷ್ಮದೇವನ ಬಾಣಗಳು, ಅನೇಕ ಬಾಣಗಳು ಅರ್ಜುನನನ್ನ ತಪ್ಪಿಸಿ ಶ್ರೀಕೃಷ್ಣನ ಕಡೆಗೆ ಧಾವಿಸಿ ಬಂದಾಗ ಭೀಷ್ಮನ ರಕ್ಷಾ ಕವಚ ಕೂಡ ಅದು ಕತ್ತರಿಸಿ ಹೋಗಿ ಅವನ ದೇಹಕ್ಕೆ ಆ ಬಾಣಗಳು ತಾಕಿ ಶ್ರೀಕೃಷ್ಣನ ದೇಹದಲ್ಲಿ ಅನೇಕ ಕಡೆ ಗಾಯಗಳಾಗುತ್ತೆ. ಶ್ರೀಕೃಷ್ಣನ ದೇಹದಿಂದ ರಕ್ತ ಜಿನುಗ್ತಾ ಇದೆ. ಭೀಷ್ಮದೇವ ಹೇಳ್ತಾನೆ, ಶಿಥ, ಹೇ ಭಗವಾನ್. ಶಿಥ ಅಂತಂದ್ರೆ ನಾನು ಬಿಡ್ತಾ ಇರುವಂತಹ ಬಾಣಗಳು ಬಹಳ ಚೂಪಾಗಿದೆ, ವೆರಿ ಶಾರ್ಪ್. ನಾನು ಬಿಡ್ತಾ ಇರುವಂತಹ ಬಾಣಗಳು ನಿನ್ನ ರಕ್ಷಾ ಕವಚವನ್ನು ಹರಿದ ನಂತರ ಮತ್ತೆ ನಿನ್ನ ದೇಹವನ್ನು ಹೊಕ್ಕಿದೆ. ಅದು ಅಷ್ಟು ಪ್ರಬಲವಾದ ಅಸ್ತ್ರವನ್ನು ನಾನು ಬಿಡ್ತಾ ಇದ್ದೀನಿ. ಈಗ ನಿನ್ನ ದೇಹದಲ್ಲಿ ಆ ರಕ್ಷಾ ಕವಚ ಹರಿದಿರೋದ್ರಿಂದ ಆ ರಕ್ಷಾ ಕವಚ ನಿನ್ನ ರಕ್ಷಣೆ ಮಾಡೋದಿಲ್ಲ ಕೃಷ್ಣ. ನನ್ನ ಬಾಣ ಶಿತ, ಬಹಳ ಶಾರ್ಪ್. ಈಗ ಕೃಷ್ಣ ಕೂಡ ಗಾಯಗೊಂಡಿದ್ದಾನೆ. ಕ್ಷಿತಿಜ ಪರಿಪ್ಲುತ ಆತತಾಯಿನೋಮೆ, ಹೇ ಭಗವಂತ, ಯು ಆರ್ ವೂಂಡೆಡ್. ನಿನಗೀಗ ಗಾಯ ಆಗಿದೆ. ನಿನಗೆ ಗಾಯ ಆಗಿರುವಂತಹದ್ದು ನಾನು ಬಿಡ್ತಾ ಇರುವಂತಹ ಬಾಣಗಳಿಂದ. ನನ್ನ ಬಾಣಗಳಿಂದ ನಿನ್ನ ದೇಹದಲ್ಲಿ ಗಾಯ ಆಗಿದೆ, ರಕ್ತ ಚಿನುಕ್ತಾ ಇದೆ. ಆಗ ಶ್ರೀಕೃಷ್ಣ ರಥದಿಂದ ಜಿಗಿದು ಅಲ್ಲೇ ಮುರಿದು ಬಿದ್ದಂತಹ ಮತ್ತೊಂದು ರಥದ ಚಕ್ರವನ್ನು ಎತ್ಕೊಂಡು ಭೀಷ್ಮನ ಕಡೆಗೆ ಧಾವಿಸಿ ಅವನ ಮೇಲೆ ದಾಳಿ ಮಾಡಬೇಕು ಅಂತ ಹೇಳಿ ಓಡೋಡಿ ಬರ್ತಾ ಇದ್ದಾರೆ. ಆ ಸಮಯದಲ್ಲಿ ಭೀಷ್ಮ ಬಿಟ್ಟಂತಹ ಬಾಣಗಳಿಂದ ಶ್ರೀಕೃಷ್ಣನ ರಕ್ಷಾ ಕವಚ ಕತ್ತರಿಸಿ ಹೋಗಿ ಅವನ ಎದೆಯ ಮೇಲೆ ನೇತಾಡ್ತಾ ಇದೆ. ಆದರೂ ಕೂಡ ಆ ರೀತಿಯಲ್ಲಿಯೇ ಕೃಷ್ಣ ಓಡೋಡಿ ಬರ್ತಾ ಇದ್ದಾನೆ ಭೀಷ್ಮನ ಜೊತೆಗೆ ಯುದ್ಧ ಮಾಡಬೇಕು ಅಂತ ಹೇಳಿ. ಶ್ರೀಕೃಷ್ಣನ ಮೇಲೆ ಭೀಷ್ಮನ ಧ್ಯಾನ ಯಾವ ರೀತಿ ಇತ್ತು ಅಂತಂದ್ರೆ, ಶ್ರೀಕೃಷ್ಣ ಓಡಿ ಬರುವಾಗ ಅವನು ಹೊದ್ದಿದಂತಹ ಆ ಉತ್ತರೀಯ ಅನ್ನುವಂತಹದ್ದು ಜಾರಿ ಬಿದ್ದಿದೆ. ಎದೆಯ ಮೇಲೆ ಹರಿದು ಹೋದಂತಹ ಆ ರಕ್ಷಾ ಕವಚ ನೇತಾಡ್ತಾ ಇದೆ ಮತ್ತು ಶ್ರೀಕೃಷ್ಣನ ಒಂದು ಕೈಯಲ್ಲಿ ರಥದ ಚಕ್ರ ಇದೆ. ಹೀಗೆ ಆ ಒಂದು ರಥದ ಚಕ್ರವನ್ನು ಎತ್ಕೊಂಡು ವೇಗವಾಗಿ ಓಡಿ ಬರ್ತಾ ಇರುವಾಗ ಆ ಓಡಿ ಬರ್ತಾ ಇರುವಂತಹ ಶ್ರೀಕೃಷ್ಣ ಭೀಷ್ಮನ ಕಣ್ಣಿಗೆ ಮನಮೋಹಕವಾಗಿ ಕಾಣ್ತಾ ಇದ್ದಾನೆ. ಶ್ರೀಕೃಷ್ಣ ಮನಮೋಹಕವಾಗಿ ಕಾಣ್ತಾ ಇರುವಂತಹದನ್ನ ಭೀಷ್ಮದೇವ ಸಂಭ್ರಮಿಸ್ತಾ ಇದ್ದಾನೆ. ಆದರೆ ಈ ಎಲ್ಲ ನೆನಪುಗಳು ಭೀಷ್ಮನಿಗೆ ಶರಶೈಯಲ್ಲಿ ಮಲಗಿರುವಾಗ ಸಿಕ್ಕಿರುವಂತಹ ನೆನಪುಗಳು. ಇದು ಅಂತ್ಯಕಾಲದ ಸಮಯ ಇದು. ಆಕ್ಚುಯಲ್ ಆಗಿ
ಈ ಅಂತ್ಯಕಾಲದ ಸಮಯದಲ್ಲಿ ಓಡಿ ಬರ್ತಾ ಇರುವಂತಹ ಪರಮಾತ್ಮ ಶ್ರೀಕೃಷ್ಣನನ್ನು ನೋಡಿ ಭೀಷ್ಮದೇವ ಹೇಳ್ತಾನೆ, ಹೇ ಭಗವಂತ, ಐ ಆಮ್ ಆತತಾಯಿ. ಆತತಾಯಿ ಅಂತಂದ್ರೆ ಐ ಆಮ್ ಎನ್ ಅಟ್ಯಾಕರ್. ನಾನು ನಿನ್ನ ವಿರುದ್ಧವಾಗಿ ನಿನ್ನನ್ನು ಅಟ್ಯಾಕ್ ಮಾಡ್ತಾ ಇದ್ದೀನಿ. ನಿನ್ನನ್ನು ಅಟ್ಯಾಕ್ ಮಾಡೋದಕ್ಕೆ ನಾನು ಉಪಯೋಗಿಸಿದಂತಹ ಶಾರ್ಪ್ ಆರೋಸ್, ನಿನ್ನ ರಕ್ಷಾ ಕವಚವನ್ನು ಹರಿದು ನಿನ್ನ ದೇಹಕ್ಕೆ ನುಗ್ಗಿ ನಿನ್ನ ದೇಹದಿಂದ ರಕ್ತ ಚಿನುಗಿ ನಿನ್ನನ್ನು ಗಾಯಗೊಳಿಸಿದೆ. ಸೊ ನಾನು ಆತತಾಯಿ. ನನ್ನ ತೀಕ್ಷ್ಣವಾದ ಬಾಣಗಳು ನಿನ್ನನ್ನು ಗಾಯಗೊಳಿಸಿ ನಿನ್ನ ದೇಹದಲ್ಲಿ ರಕ್ತ ಚಿಮ್ಮುವಂತೆ ಮಾಡಿದೆ. ಆದರೂ ಕೂಡ ನೀನು ನನಗಾಗಿ ವೇಗವಾಗಿ ನನ್ನ ಜೊತೆ ಯುದ್ಧ ಮಾಡಬೇಕು ಅಂತ ಹೇಳಿ ಓಡೋಡಿ ಬರ್ತಾ ಇದೆಯಾ. ಆದರೆ ಭಗವಂತ, ನನಗೆ ನಿನ್ನ ಬಗ್ಗೆ ಗೊತ್ತು. ನೀನು ಓಡಿ ಬರ್ತಾ ಇರುವಂತಹದ್ದು ನನ್ನ ಜೊತೆ ಯುದ್ಧ ಮಾಡೋದಕ್ಕಲ್ಲ, ನೀನು ನನಗೆ ಅನುಗ್ರಹ ಮಾಡಬೇಕು ಅಂತ ಅಷ್ಟು ವೇಗವಾಗಿ ಓಡಿ ಬರ್ತಾ ಇದೆಯಾ. ನೀನು ನನ್ನ ಜೊತೆ ಹೇಗೆ ಯುದ್ಧ ಮಾಡ್ತೀಯಪ್ಪ? ಅರ್ಜುನನಂತೆ ನಾನು ಕೂಡ ನಿನ್ನ ಭಕ್ತ. ಭಕ್ತನ ಎದುರಾಗಿ ನೀನು ಹೇಗೆ ಯುದ್ಧ ಮಾಡೋದಕ್ಕೆ ಸಾಧ್ಯ? ನನಗೆ ಹೆದರಿಕೆನೇ ಆಗ್ತಾ ಇಲ್ಲ. ನೀನು ಕಾರುಣ್ಯವಂತ. ನೀನು ಬರ್ತಾ ಇರುವಂತಹದ್ದು ಕೇವಲ ನನಗೆ ಅನುಗ್ರಹ ಮಾಡಬೇಕು ಅಂತ. ನೀನು ಭಕ್ತವತ್ಸಲ. ಸೊ ನನಗೆ ಶ್ರೀಕೃಷ್ಣ ನೀನೇ ನನ್ನ ಗತಿಯಾಗಲಿ, ನನಗೆ ನಿನ್ನ ಆಶ್ರಯ ಸಿಗಲಿ. ಶ್ರೀಕೃಷ್ಣ ಓಡೋಡಿ ಬರ್ತಾ ಇರುವಂತಹದನ್ನ ಭೀಷ್ಮದೇವ ಹೀಗೆ ಬಹಳ ಸಂಭ್ರಮದಿಂದ ವರ್ಣನೆ ಮಾಡ್ತಾ ಇದ್ದಾನೆ. ಶ್ರೀಕೃಷ್ಣನ ಮುಖದಲ್ಲಿ ಕೋಪವನ್ನ ನೋಡ್ತಾನೆ ಭೀಷ್ಮದೇವ. ಅವನ ಮುಖದಲ್ಲಿ ಕೋಪ ಇದೆ, ಆತಂಕ ಇದೆ. ಅಂಡ್ ಭೀಷ್ಮದೇವ ಹೇಳ್ತಾನೆ, ಪ್ರಸಭಂ ಅಭಿಸಸಾರ ಪ್ರಸಭಂ. ಈ ನಿನ್ನ ಕೋಪದ ಮುಖ, ಅಭಿಸಸಾರ ಮತ್ವದ ಅರ್ಥಂ. ಭೀಷ್ಮ ಹೇಳ್ತಾನೆ, ಹೇ ಲಾರ್, ಹೇ ಪ್ರಭು, ನಿನ್ನ ಉತ್ತರೀಯ ಕೆಳಗೆ ಬಿದ್ದಿದೆ, ನಿನ್ನ ಮುಖದಲ್ಲಿ ಕೋಪ ಇದೆ, ಯು ಆರ್ ಎಕ್ಸೈಟೆಡ್. ನೀನು ಧರಿಸಿದ್ದಂತಹ ರಕ್ಷಾ ಕವಚ ಹರಿದು ಹೋಗಿದೆ. ಇಷ್ಟೆಲ್ಲ ಆದರೂ ಕೂಡ ನನ್ನನ್ನು ಎದುರಿಸಬೇಕು ಅಂತ ಹೇಳಿ ರಥದ ಗಾಲಿಯನ್ನ ಆಯುಧವನ್ನಾಗಿ ಮಾಡಿಕೊಂಡು ವೇಗವಾಗಿ ಓಡೋಡಿ ಬರ್ತಾ ಇದೆಯಲ್ಲಪ್ಪ. ಇದು ಕೃಷ್ಣನ ಮನಸ್ಥಿತಿನಲ್ಲಿ ಭೀಷ್ಮನನ್ನ ನೋಡಿ ನಾನು ನಿನ್ನ ಈಗ ಕೊಲ್ತೀನಿ ಅನ್ನೋದು ಕೃಷ್ಣನ ಮುಖದಲ್ಲಿ ಅಂತಹ ಆತಂಕ ಇದೆ, ಕೋಪ ಇದೆ. ಇದು ಕೃಷ್ಣನ ಮನಸ್ಥಿತಿ. ಆದರೆ ಆ ಸಮಯದಲ್ಲಿ ಭೀಷ್ಮನನ್ನ ನೋಡಿ ಈ ರೀತಿ ಆದರೂ ಕೂಡ ಭೀಷ್ಮ ಏನು ಹೇಳ್ತಾನೆ ಅಂತಂದ್ರೆ, ಯು ಆರ್ ಭಕ್ತವತ್ಸಲ. ಇದು ಕೇವಲ ನಿನ್ನ ಒಂದು ನಾಟಕ ಅಪ್ಪ, ನಿನ್ನ ಲೀಲೆ ಇದು. ನನಗೆ ಗೊತ್ತು ಇಲ್ಲಿ ಏನು ನಡೀತಾ ಇದೆ, ಇದೊಂದು ಲೀಲೆ. ನೀನು ಖಂಡಿತ ನನ್ನನ್ನು ಸಂಹಾರ ಮಾಡೋದಿಲ್ಲ. ಯು ವಿಲ್ ನಾಟ್ ಕಿಲ್ ಮೀ. ಯಾಕೆ ಅಂತಂದ್ರೆ ವಿ ಬೋತ್, ನಾನು ಮತ್ತು ಅರ್ಜುನ, ನಾವಿಬ್ಬರೂ ಕೂಡ ನಿನ್ನ ಭಕ್ತರು, ಪರಮ ಭಕ್ತರು. ಭಕ್ತರ ರಕ್ಷಣೆ ಎನ್ನುವಂತಹದ್ದು ನಿನಗೆ ಸೇರಿರುವಂತಹದ್ದಪ್ಪ. ಭಕ್ತರನ್ನ ನೀನು ರಕ್ಷಣೆ ಮಾಡ್ತೀಯ. ಸೊ ಅರ್ಜುನ ಯುದ್ಧದಲ್ಲಿ ಸೋಲಬಾರದು ಅಂತ ಹೇಳಿ ಅವನಿಗೆ ಬೀಳ್ಬೇಕಾಗಿರುವಂತಹ ಏಟುಗಳನ್ನ ನೀನು ಎದೆ ಒಡ್ಡಿ ನಿನ್ನ ರಕ್ಷಾ ಕವಚವನ್ನ ಹರಕೊಂಡು ನಿನ್ನ ದೇಹದಲ್ಲಿ ಗಾಯ ಆಗೋ ಹಾಗೆ ಮಾಡ್ಕೋತಾ ಇದ್ದೀಯ. ಫಸ್ಟ್ ಆಫ್ ಆಲ್, ನಾನು ಆ ಬಾಣಗಳನ್ನ ನಿನ್ನ ಮೇಲೆ ಪ್ರಯೋಗನೇ ಮಾಡಿಲ್ಲ. ಆದ್ರೆ ನೀನು ಭಕ್ತವತ್ಸಲ, ಇದು ನೀನು ಮಾಡ್ತಾ ಇರೋದು. ಅರ್ಜುನನ ಕಾಪಾಡಬೇಕು ಅಂತ ಹೇಳಿ ಅರ್ಜುನನ ಕಡೆಗೆ ಧಾವಿಸಿದ ಬಾಣಗಳಿಗೆ ನೀನು ಎದೆಯನ್ನು ಒಡ್ಡಿ ನಿನ್ನ ರಕ್ಷಾ ಕವಚವನ್ನು ಹರಕೊಂಡು ನೀನು ಗಾಯ ಮಾಡ್ಕೊಂಡಿದ್ಯಾ. ಇದರಲ್ಲಿ ನನ್ನ ತಪ್ಪೇನಿಲ್ಲಪ್ಪ. ಬಿಕಾಸ್ ಯು ಆರ್ ಭಕ್ತವತ್ಸಲ. ಅರ್ಜುನನನ್ನು ಕಾಪಾಡಬೇಕು ಅನ್ನುವಂಥದ್ದು ನಿನ್ನ ಮುಖ್ಯ ಉದ್ದೇಶ. ಅವನಿಗಾಗಿ ನೀನು ಗಾಯ ಮಾಡ್ಕೊಂಡಿದ್ದೀಯ. ಮತ್ತು ಅರ್ಜುನ ಸೋಲಬಾರದು, ಅವನಿಗೆ ಏಟು ಬೀಳಬಾರದು ಹೇಳಿ ಹೀಗೆ ಯೋಚನೆ ಮಾಡಿ ಅವನನ್ನ ರಕ್ಷಿಸ್ತಾ, ಈಗ ನಿನಗೆ ಗೊತ್ತಾಗಿದೆ ನಾನು ಕೂಡ ನಿನ್ನ ಭಕ್ತ ಅಂತ, ಮತ್ತು ನಿನಗೆ ಗೊತ್ತು ನಾನು ಕೂಡ ಒಂದು ಪ್ರತಿಜ್ಞೆಯನ್ನು ತಗೊಂಡಿದ್ದೀನಿ. ಶ್ರೀಕೃಷ್ಣ ಶಸ್ತ್ರವನ್ನ ಕೈಯಲ್ಲಿ ಹಿಡಿಯುವಂತೆ ನಾನು ಮಾಡ್ತೀನಿ ಅಂತ ಹೇಳಿ ನಾನು ಒಂದು ಪ್ರತಿಜ್ಞೆಯನ್ನು ಮಾಡಿದ್ದೆ. ನನ್ನ ಮಾತು ಕೂಡ ಸುಳ್ಳಾಗಬಾರ್ದು ಅಂತ ಹೇಳಿ, ನನ್ನ ಪ್ರತಿಜ್ಞೆ ನೆರವೇರಲಿ ಅಂತ ಹೇಳಿ ನೀನು ನಿನ್ನ ಪ್ರತಿಜ್ಞೆಯನ್ನು ಮುರಿದು ಹಾಕ್ತಾ ಇದೀಯಾ.
ನನಗಾಗಿ ಈ ವಿಷಯದಲ್ಲಿ ನೀನು ಸೋಲ್ತಾ ಇದೆಯಾ? ಐ ನೋ ಯು ಆರ್ ಭಕ್ತವತ್ಸಲ. ಕೃಷ್ಣ ಶಸ್ತ್ರ ಅಸ್ತ್ರ ಹಿಡಿದು ಯುದ್ಧದಲ್ಲಿ ಹೋರಾಡಬಾರದು ಅಂತ ಹೇಳಿ ಅರ್ಜುನ ಅವನನ್ನ ತಡೆದು ಅವನನ್ನು ಹಿಂಬಾಲಿಸಿ ಅವನನ್ನು ಶಾಂತಗೊಳಿಸ್ತಾ ಇದ್ದಾನೆ. ಅರ್ಜುನ ಶ್ರೀಕೃಷ್ಣನನ್ನ ಶಾಂತಗೊಳಿಸ್ತಾ ಇರುವಂತಹದ್ದು ಕೂಡ ಒಂದು ಲೀಲೆ. ಫಸ್ಟ್ ಆಫ್ ಆಲ್ ಕೃಷ್ಣ ಭೀಷ್ಮನನ್ನ ಕೊಲ್ಲೋದೇ ಇಲ್ಲ, ಆದರೆ ಅರ್ಜುನ ಹೆದರಿದ್ದಾನೆ. ಅರ್ಜುನ ಹೆದರುವಂತೆ ಬಂದು ಶ್ರೀಕೃಷ್ಣನ ಕಾಲುಗಳನ್ನ ಮುಟ್ಟಿ ನೀನು ಶಾಂತನಾಗುವಂತ ಅರ್ಜುನ ಕೇಳ್ತಾ ಇರೋದು. ಇಟ್ ಈಸ್ ಅಗೇನ್ ಯುವರ್ ಲೀಲೆ. ಆದ್ರೆ ಅರ್ಜುನನು ಗೊತ್ತಿಲ್ಲ, ನನಗೆ ಗೊತ್ತು. ದಿಸ್ ಈಸ್ ಅಗೇನ್ ನಥಿಂಗ್ ಬಟ್ ಯುವರ್ ಲೀಲಾ. ಈ ಸಂದರ್ಭವನ್ನು ಕುರಿತು ಕೆಲವು ಜ್ಞಾನಿಗಳು ಹೇಳ್ತಾರೆ, ಅರ್ಜುನ ಅವನನ್ನು ತಡೀತಾ ಇದ್ರು ಕೂಡ ಅದನ್ನು ಲೆಕ್ಕಿಸದೆ ಭೀಷ್ಮನ ಕಡೆಗೆ ಓಡೋಡಿ ಬರ್ತಾ ಇರೋದು ಹೇಗೆ ಕಾಣಿಸ್ತಾ ಇದೆ ಅಂತಂದ್ರೆ, ಒಬ್ಬ ಪ್ರಿಯಕರ ತನ್ನ ಪ್ರಿಯತಮೆಯನ್ನ ನೋಡೋದಕ್ಕೆ ಹೇಗೆ ಓಡಿ ಬರ್ತಾ ಇದ್ದಾನೋ ಆ ರೀತಿಯಲ್ಲಿ ಶ್ರೀಕೃಷ್ಣ ನನ್ನನ್ನು ನೋಡ್ಬೇಕು ಅಂತ ನನ್ನ ಹತ್ರ ಓಡೋಡಿ ಬರ್ತಾ ಇದೆಯಾ? ನೀನು ನನ್ನ ಜೊತೆ ಯುದ್ಧ ಮಾಡೋದಿಲ್ಲಪ್ಪ, ನನಗೆ ಗೊತ್ತು. ಯು ಆರ್ ಭಕ್ತವತ್ಸಲ. ಮತ್ತು ಭೀಷ್ಮ ಹೇಳ್ತಾನೆ, ಈ ವಿಚಾರದಲ್ಲಿ ಅರ್ಜುನನಿಗಿಂತ ನಾನು ಹೆಚ್ಚು ಅದೃಷ್ಟಶಾಲಿ ಅಂತ ಭೀಷ್ಮ ಹೇಳ್ತಾನೆ. ಯಾಕೆ ಅಂತಂದ್ರೆ ಶ್ರೀಕೃಷ್ಣ ಅರ್ಜುನನಿಗೆ ಸಾರಥಿ. ರಥದಲ್ಲಿ ಸಾರಥಿ ಅಂತಂದ್ರೆ ಮುಂಭಾಗದಲ್ಲಿ ಸಾರಥಿ ಕೂತ್ಕೊಳ್ಳುವಂತಹದ್ದು. ಸೊ ಅರ್ಜುನ ರಥದಲ್ಲಿ, ಶ್ರೀಕೃಷ್ಣ ಮುಂಭಾಗದಲ್ಲಿ ಸಾರಥಿಯ ಸ್ಥಾನದಲ್ಲಿ ಕೂತಿದ್ದಾನೆ. ಅರ್ಜುನ ಶ್ರೀಕೃಷ್ಣನ ಹಿಂಭಾಗದಲ್ಲಿದ್ದಾನೆ. ಶ್ರೀಕೃಷ್ಣನ ಹಿಂಭಾಗದಲ್ಲಿ ಅರ್ಜುನ ಇರೋದ್ರಿಂದ ಅರ್ಜುನನಿಗೆ ಶ್ರೀಕೃಷ್ಣನ ಮುಖ ಕಾಣ್ತಾ ಇಲ್ಲ. ಆದರೆ ಭೀಷ್ಮ ಅರ್ಜುನನ ಎದುರಾಗಿ ನಿಂತು ಯುದ್ಧವನ್ನು ಮಾಡ್ತಾ ಇರೋದ್ರಿಂದ ಭೀಷ್ಮನಿಗೆ he is able to see both Arjuna and Shri Krishna also. So hige he is observing every moment of Shri Krishna. ಪ್ರತಿ ಕ್ಷಣದಲ್ಲೂ ನನಗೆ ಶ್ರೀಕೃಷ್ಣನ ದರ್ಶನ ಆಗ್ತಾ ಇದೆಯಲ್ಲ, ಎಷ್ಟು ಅದೃಷ್ಟಶಾಲಿ ನಾನು. ಆದರೆ ಅದೇ ಶ್ರೀಕೃಷ್ಣ ಅರ್ಜುನನ ರಥದಲ್ಲೇ ಕೂತಿದ್ರು ಕೂಡ ಅರ್ಜುನನಿಗೆ ಪ್ರತಿ ಕ್ಷಣ ಶ್ರೀಕೃಷ್ಣನ ದರ್ಶನ ಆಗ್ತಾ ಇಲ್ಲ. ಸೊ ಈ ವಿಚಾರದಲ್ಲಿ ಅರ್ಜುನನಿಗಿಂತ ನಾನು ಅದೃಷ್ಟಶಾಲಿ. ಹೇ ಭಗವಂತ, ಅವನಿಗಿಂತ ನಾನು ತುಂಬ ಹೆಚ್ಚು ಅದೃಷ್ಟವನ್ನು ಮಾಡಿದ್ದೀನಿ. ಇವೆಲ್ಲವನ್ನ ವಿವರಿಸಿದ ನಂತರ ಭೀಷ್ಮದೇವ ತನ್ನ ಒಂದು ಆಸೆಯನ್ನ ನಿವೇದನೆ ಮಾಡ್ಕೋತಾನೆ. ಯಾಕೆಂತಂದ್ರೆ ಹಿ ಇಸ್ ಇನ್ ದ ಡೆತ್ ಬೆಡ್, ಶರಶಯ್ಯೆಯಲ್ಲಿ ಮಲಗಿದ್ದಾನೆ. ಯಾವುದೇ ಕ್ಷಣದಲ್ಲಿ ಅವನು ದೇಹವನ್ನು ಬಿಟ್ಟುಕೊಟ್ಟು ಮರಣವನ್ನು ಹಾಕಬಹುದು. ಅಂತಿಮ ಕ್ಷಣಕ್ಕಾಗಿ ಕಾಯ್ತಾ ಇದ್ದಾನೆ. ಅಂತಿಮ ಕ್ಷಣ ಅಂತ ಹೇಳಿದಾಗ ಈ ಸಮಯದಲ್ಲಿ ಅವನಿಗೆ ಏನೂ ಬೇಕಿಲ್ಲ. ಭೀಷ್ಮನಿಗೆ ಲೋಕದ ಯಾವುದರ ಮೇಲೆಯೂ ಆಸಕ್ತಿ ಇಲ್ಲ. ಆದರೂ ಕೂಡ ಒಂದೇ ಒಂದು ಆಸೆ ಇದೆ ನನಗೆ ಬೇರೆ ಏನು ಬೇಡ ಅಂತ ಹೇಳಿದ್ರು ಕೂಡ ಸ ಭವತು ಮೇ ಭಗವಾನ್ ಗತಿರ್ ಮುಕುಂದ. ಹೇ ಪ್ರಭು, ಯು ಆರ್ ಮೈ ಅಲ್ಟಿಮೇಟ್ ಡೆಸ್ಟಿನೇಷನ್. ನನ್ನ ಮರಣದ ನಂತರದಲ್ಲಿ ನಾನು ಬಂದು ನಿನ್ನನ್ನು ಸೇರ್ಬೇಕಪ್ಪ, ನಿನ್ನಲ್ಲಿ ನಾನು ಒಂದಾಗಬೇಕು, ಅಷ್ಟೇ ನನ್ನ ಆಸೆ. ನನಗಿನ್ನೇನು ಬೇಡ. ದೇಹವನ್ನೇ ಬಿಟ್ಕೊಡ್ತಾ ಇದ್ದೀನಿ. ಜೀವಭಾವ ಹೋದ್ಮೇಲೆ ನನಗೆ ಮತ್ತೆ ಇನ್ನೊಂದ್ಸಲಿ ಈ ದೇಹ ಅನ್ನುವಂತಹದ್ದು ಬೇಕಿಲ್ಲ. ಲೆಟ್ ಮೀ ರೆಸ್ಟ್ ಇನ್ ಯು. ನಿನ್ನಲ್ಲಿ ನಾನು ಒಂದಾಗಬೇಕು, ನಿನ್ನನ್ನು ಬಂದು ನಾನು ತಲುಪಬೇಕು. ಅದೇ ನನ್ನ ಕೊನೆಯ ಆಸೆ. ದಟ್ ಈಸ್ ಮೈ ಲಾಸ್ಟ್ ಡಿಸೈರ್. ಹೇ ಪ್ರಭು, ನನಗೆ ಬೇರೆ ಯಾವುದ್ರ ಬಗ್ಗೆನೂ ಆಸಕ್ತಿ ಇಲ್ಲ. ಯು ಆರ್ ಮೈ ಗತಿ, ನೀನೇ ನನ್ನ ಮುಂದಿನ ಗತಿ. ನಿನ್ನ ಧಾಮವನ್ನು ನಾನು ಸೇರಬೇಕು. ಸೊ ಈ ಭೀಷ್ಮ ಸ್ತುತಿಯನ್ನು ಬಹಳ ಗಂಭೀರವಾಗಿ ಯಾಕೆ ನಾವು ಓದಬೇಕು, ಯಾಕೆ ಸ್ತುತಿ ಮಾಡಬೇಕು ಅಂತಂದ್ರೆ, ಮರಣ ಈಸ್ ಫಾರ್ ಎವ್ರಿಬಡಿ.
ಯಾರೂ ಕೂಡ ಸಾವಿನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಮರಣ ಯಾವ ರೀತಿ ಬರುತ್ತೆ ಎನ್ನುವಂತಹದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಯಾವ ಸಮಯದಲ್ಲಿ ಮರಣ ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲದೆ ಇರೋದ್ರಿಂದ ಮರಣದ ಸಮಯದಲ್ಲಿ ನನಗೆ ಕೃಷ್ಣನ ಸ್ಮರಣೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಭೀಷ್ಮನ ಸ್ತುತಿಯನ್ನ ಮಾಡ್ತಾ ಮಾಡ್ತಾ ಆ ಚಿಂತನೆಯನ್ನು ತಲೆಯಲ್ಲಿ ಇಟ್ಕೊಂಡು ಭೀಷ್ಮ ತನ್ನ ಅಂತಿಮ ಕ್ಷಣದಲ್ಲಿ ಪರಮಾತ್ಮ ಶ್ರೀಕೃಷ್ಣನನ್ನ ಸ್ತುತಿ ಮಾಡ್ತಾ ಇದ್ದ ಅನ್ನುವಂತಹ ಚಿಂತನೆಯನ್ನು ನಾವು ತಗೊಂಡು ಹೋದರೆ ಬಹುಶಃ ಒಂದು ಅವಕಾಶ ನಮ್ಮ ಮರಣದ ಸಮಯದಲ್ಲಿ ಭಗವಂತನ ಸ್ಮರಣೆ ನಮಗೆ ಸಿಗಬಹುದು. ದಟ್ ಈಸ್ ದ ಓನ್ಲಿ ರೀಸನ್ ವೈ ವಿ ಶುಡ್ ಸ್ಟಡಿ ಭೀಷ್ಮ ಸ್ತುತಿ. ಸೊ ಶ್ರೀಕೃಷ್ಣನನ್ನ ಅನೇಕರು ಸ್ತುತಿ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಶ್ರೀಕೃಷ್ಣ ಅಂತಂದ್ರೆ ಹಿ ಇಸ್ ಪ್ರಭು. ಅವನ ಬಾಲ್ಯ ಇರಬಹುದು, ಪ್ರತಿ ಘಟನೆ ಪ್ರತಿಯೊಂದನ್ನ ಪ್ರತಿಯೊಬ್ಬರು ಸಂಭ್ರಮಿಸ್ತಾರೆ. ತಾಯಿ ಯಶೋದೆ ಶ್ರೀಕೃಷ್ಣನ ಬಾಲ್ಯವನ್ನ ತುಂಬಾ ಎಂಜಾಯ್ ಮಾಡಿರ್ತಾಳೆ. ಅವಳು ಶ್ರೀಕೃಷ್ಣನನ್ನ ಎಷ್ಟು ಪ್ರೀತಿ ಮಾಡಿರ್ತಾಳೆ ಅಂತಂದ್ರೆ ಅವನು ತುಂಬಾ ಗಲಾಟೆ ಮಾಡ್ತಾನೆ, ಚೇಷ್ಟೆ ಮಾಡ್ತಾನೆ. ಅಕ್ಕಪಕ್ಕದ ಗೋಪಿಯರೆಲ್ಲ ಬಂದು ಡೈಲಿ ಕಂಪ್ಲೇಂಟ್ ಮಾಡ್ತಾರೆ, ನಮ್ಮ ಮನೆಯಲ್ಲಿ ಮೊಸರು ತಗೊಂಡೋದ, ಗಡಿಗೆ ಹೊಡೆದ ಹಾಕದ, ಕಲ್ಲು ಹೊಡೆದ, ಹಿಂಗೆ ಒಂದಲ್ಲ ಒಂದು ಮಾಡ್ತಾನೆ ಇರ್ತಾನೆ. ಕೃಷ್ಣನ ತುಂಟಾಟ ನಮ್ಮ ಕೈಯಲ್ಲಿ ಸಹಿಸ್ಕೊಳಕ್ ಆಗೋದಿಲ್ಲ ಅಂತ ಅಕ್ಕಪಕ್ಕದ ಗೋಪಿಯರೆಲ್ಲ ಬಂದು ಯಶೋದೆಗೆ ಹೇಳಿದಾಗ, ಮಗ ಅಂತಂದ್ರೆ ಯಶೋದೆಗೆ ಬಹಳ ಪ್ರೀತಿ, ಆದ್ರೆ ಇಂಥ ಮಗ ಎಷ್ಟು ತುಂಟಾಟ ಮಾಡಿ ಎಲ್ಲರ ಕೈಲೂ ಈ ಥರ ಕಂಪ್ಲೇಂಟ್ ತರ್ತಾನಲ್ಲ, ಇವನನ್ನು ಮಾಡ್ತೀನಿ ಅಂತ ಹೇಳಿ ಏನು ಮಾಡ್ತಾಳೆ, ಒಂದು ಒರಳು ಕಲ್ಲಿಗೆ ಅವನನ್ನು ಕಟ್ಟಾಕ್ತಾಳೆ. ಆ ಒರಳು ಕಲ್ಲಿಗೆ ಕಟ್ಟಾಕಿದಾಗ ಶ್ರೀಕೃಷ್ಣ ಏನು ಮಾಡ್ತಾನೆ, ಮತ್ತೊಂದು ಲೀಲೆ ಅಂತ ಹೇಳಿ ಆ ಒರಳು ಕಲ್ಲನ್ನ ಎಳ್ಕೊಂಡು ಹೋಗ್ತಾನೆ. ಯಶೋದೆ ಶ್ರೀಕೃಷ್ಣನಿನ್ನ ಬಂಧಿಸಿದಾಗ ಶ್ರೀಕೃಷ್ಣ ಯಶೋದೆಯಿಂದ ದೂರಕ್ಕೆ, ಒರಳು ಕಲ್ಲಿನ ಸಮೇತ ದೂರಕ್ಕೆ ಹೋಗ್ತಾನೆ. ಇದು ಯಶೋದೆ ಶ್ರೀಕೃಷ್ಣನ ಮೇಲಿಟ್ಟಿದ್ದ ಪ್ರೀತಿಯಿಂದ ಅವನನ್ನ ಬಂಧಿಸಿರುವಂತಹದ್ದು. ಆದರೆ ಅಷ್ಟೇ ಪ್ರೀತಿ ಭೀಷ್ಮನಿಗೂ ಶ್ರೀಕೃಷ್ಣನ ಮೇಲಿತ್ತು. ಯಶೋದೆ ಬಂಧಿಸಿದ ರೀತಿ ಇದು, ಆದರೆ ಭೀಷ್ಮ ಯಾವ ರೀತಿ ಬಂಧಿಸಿದ ಶ್ರೀಕೃಷ್ಣನನ್ನ ಅಂತಂದ್ರೆ ತನ್ನ ಪ್ರೀತಿಯಿಂದ ಶ್ರೀಕೃಷ್ಣನನ್ನ ಹೇಗೆ ಬಂಧಿಸಿದ ಅಂತಂದ್ರೆ ಮರಣದ ಸಮಯದಲ್ಲಿ ಶ್ರೀಕೃಷ್ಣನೇ ಭೀಷ್ಮನ ಕಡೆಗೆ ಧಾವಿಸಿದ. ಯಶೋದೆನೂ ಬಂಧಿಸಿದ್ಲು, ಭೀಷ್ಮನು ಬಂಧಿಸಿದ. ಯಶೋದೆ ಬಂಧಿಸಿದ ನಂತರ ಶ್ರೀಕೃಷ್ಣ ಯಶೋದೆಯಿಂದ ದೂರಕ್ಕೆ ಹೋಗ್ತಾನೆ. ಭೀಷ್ಮ ಬಂಧಿಸಿದಾಗ ಶ್ರೀಕೃಷ್ಣ ಭೀಷ್ಮನ ಮರಣದ ಸಮಯದಲ್ಲಿ ಭೀಷ್ಮನ ಕಡೆಗೆ ಬರ್ತಾ ಇದ್ದಾನೆ. ಸೊ ಪ್ರೀತಿ ಈ ರೀತಿ ಇರಬೇಕು. ಭಗವಂತನ ಮೇಲೆ ಪ್ರೀತಿ ಯಾವ ರೀತಿ ಇರಬೇಕು ಅಂತಂದ್ರೆ ಪ್ರತಿ ಕ್ಷಣ, ಯಾವ ಕ್ಷಣದಲ್ಲಿ ಬೇಕಾದರೂ ಮರಣ ಬರಬಹುದು. ಅದರಿಂದ ಪ್ರತಿ ಕ್ಷಣ ಭಗವಂತನ ಸ್ಮರಣೆ ನನಗೆ ಸಿಗಲಿ, ಇಂತಹ ಚಿಂತನೆಯನ್ನು ನಾವು ಇಟ್ಕೋಬೇಕು. ಮತ್ತೆ ಮುಂದುವರಿಸ್ತಾನೆ, ವಿಜಯರಥ ಕುಟುಂಬ ಆತತೋತ್ರೆ ಧೃತ ಹಯ ರಶ್ಮಿನಿ ತಕ್ಷಿಯೇ ಕ್ಷಣೀಯೇ ಭಗವತಿ ರತಿರಸ್ತು ಮೇ ಮುಮೂರ್ಷೋಯೋರ್ ಮಿಹ ನಿರೀಕ್ಷ್ಯ ಹತಾಗತ ಸ್ವರೂಪಂ. ಒನ್ ಆಫ್ ದ ವಂಡರ್ಫುಲ್ ಶ್ಲೋಕಾಸ್ ಇದು. ಈ ಶ್ಲೋಕದಲ್ಲಿ ಅನೇಕ ವಿಚಾರಗಳನ್ನು ತುಂಬಿದ್ದಾನೆ ಭೀಷ್ಮದೇವ. ಪ್ರತಿ ಪದ ಶ್ರೀಕೃಷ್ಣನ ವರ್ಣನೆ ಮಾಡಿದ್ದಾರೆ. ಭೀಷ್ಮದೇವ ಈ ರೀತಿ ಸ್ತುತಿ ಮಾಡ್ತಾ ಇರುವಂತಹದ್ದು ಯಾವುದು ಅಂತಂದ್ರೆ ತನ್ನ ಅಂತ್ಯಕಾಲದಲ್ಲಿ ಶರಶಯ್ಯ ಮೇಲೆ ಮಲಗಿರುವಂತಹದ್ದು. ಬದುಕಿನ ಕೊನೆಯ ಘಟ್ಟ ಅಂತ ಏನು ನಾವು ಹೇಳ್ತೀವಿ, ಅಂತಹ ಕೊನೆಯ ಘಟ್ಟದಲ್ಲಿ ಶರಶಯ್ಯ ಮೇಲೆ ಮಲಗಿ ಭೀಷ್ಮದೇವ ಶ್ರೀಕೃಷ್ಣನನ್ನ ಸ್ತುತಿ ಮಾಡ್ತಾ ಇದ್ದಾನೆ. ಅಂತಿಮ ಕ್ಷಣಗಳು. ಮತ್ತು ಭೀಷ್ಮನಿಗೆ ಒಂದು ವರ ಇತ್ತು, ಸ್ವತಃ ಅವನು ಬಯಸಿದಾಗ ಸಾವು ಅವನ ಬಳಿ ಬರಬೇಕು. ಅಂತಹ ಒಂದು ವರವನ್ನು ಅವನು ಪಡ್ಕೊಂಡಿದ್ದ. ಅಂಡ್ ನೌ ಹಿ ಹ್ಯಾಸ್ ಡಿಸೈಡೆಡ್ ಟು ಗಿವ್ ಅಪ್ ದ ಬಾಡಿ. ಈಗ ಆ ಒಂದು
ವರವನ್ನು ಸಫಲ ಮಾಡ್ಕೋಬೇಕು. ಈಗ ದಿಸ್ ಈಸ್ ದಿ ಸಮಯ, ಈ ಸಂದರ್ಭದಲ್ಲಿ ನನಗೆ ಮರಣ ಬರಬೇಕು, ಈಗ ನಾನು ದೇಹವನ್ನು ಬಿಟ್ಕೊಡ್ತೀನಿ, ಈಗ ನನಗೆ ಇನ್ಯಾವ ಚಿಂತೆನೂ ಇಲ್ಲ, ಎಲ್ಲ ಸರಿ ಹೋಗ್ತಾ ಇದೆ, ನನಗೆ ಇನ್ಯಾವ ಕೊರಗೂ ಇಲ್ಲ, ಅದರಿಂದ ಚಿತ್ತದಲ್ಲಿ ಏನೂ ಇಲ್ಲ, ನಿರ್ಮಲವಾದ ಮನಸ್ಸಿನಿಂದ ಪರಮಾತ್ಮನನ್ನು ಸ್ತುತಿಸ್ತಾ ಇದ್ದೀನಿ. ಮನಸ್ಸು ಅನ್ನುವಂತಹದ್ದು ಎಷ್ಟು ನಿರ್ಮಲ ಅಂತಂದರೆ, ಪ್ರಾರಂಭದಲ್ಲೇ ಹೇಳ್ತಾನೆ ಮನಸ್ಸು ಸಂಗರಹಿತವಾಗಿದೆ ಅಂತಲೇ ಪ್ರಾರಂಭ ಮಾಡ್ತಾನೆ ಭೀಷ್ಮ ಸ್ತುತಿಯಲ್ಲಿ. ಮನಸ್ಸು ಸಂಗರಹಿತವಾಗಿದೆ ಅಂತಂದ್ರೆ ಮನಸ್ಸು ಯಾವುದರ ಜೊತೆಯಲ್ಲೂ ಅದು ಬೆರೆತಿಲ್ಲ. ಸಂಘ ಅಂದರೆ ಬೆರೆಯುವಂತಹದ್ದು. ಸೊ ಮನಸ್ಸು ಎಷ್ಟು ನಿರ್ಮಲ ಅಂತಂದ್ರೆ ಸಂಗರಹಿತ. ಮನಸ್ಸು ಯಾವುದರ ಜೊತೆ ಮತ್ತು ಯಾರ ಜೊತೆಯಲ್ಲೂ ಅದು ಬೆರೆತಿಲ್ಲದೆ ಇರೋದ್ರಿಂದ ದಟ್ ಪ್ಯೂರ್ ಮೈಂಡ್ ಈಸ್ ಆಫರಿಂಗ್ ಟು ಯು ಶ್ರೀಕೃಷ್ಣ ಅಂತ ಪ್ರಾರಂಭದಲ್ಲೇ ಹೇಳಿರ್ತಾನೆ. ಹೀಗೆ ನೌ ಹಿ ಹ್ಯಾಸ್ ಡಿಸೈಡೆಡ್ ಟು ಗಿವ್ ಅಪ್ ದ ಬಾಡಿ. ಈಗ ಅವನಿಗೆ ದೇಹದ ಮೇಲೆ ಸ್ವಲ್ಪವೂ ವ್ಯಾಮೋಹ ಇಲ್ಲ. ಈ ದೇಹ ನನಗೆ ಬೇಕು ಅನ್ನುವಂತಹ ಬಯಕೆ ಸ್ವಲ್ಪವೂ ಭೀಷ್ಮನಲ್ಲಿ ಇಲ್ಲ. ತಾನು ಇಷ್ಟಪಟ್ಟಂತೆ ಉತ್ತರಾಯಣ ಪುಣ್ಯಕಾಲ ಬಂದಿದೆ, ಯಾವುದೇ ಕ್ಷಣದಲ್ಲಿ ಈಗ ನಾನು ದೇಹವನ್ನ ಬಿಟ್ಟುಕೊಟ್ಟು ಮರಣವನ್ನ ಅಪ್ಪಿ ನಾನು ಹೋಗಬೇಕು. ಇಂತಹ ಸತ್ಯ ಗೊತ್ತಿದ್ರೂ ಕೂಡ ಯುದ್ಧ ಕ್ಷೇತ್ರದಲ್ಲಿ ಶರಶಯ್ಯ ಮೇಲೆ ಮಲಗಿ ಶ್ರೀಕೃಷ್ಣನನ್ನ ನೆನಪು ಮಾಡಿಕೊಂಡು ಸಂತೋಷದಿಂದ ಶ್ರೀಕೃಷ್ಣನ ದರ್ಶನವನ್ನ ಸಂಭ್ರಮಿಸ್ತಾ ಇದ್ದಾನೆ. ಮತ್ತು ಈ ಸಮಯದಲ್ಲಿ ಅವನಿಗೆ ಸಂತೋಷ ಕೊಡ್ತಾ ಇರುವಂತಹ ಸಂಗತಿ ಯಾವುದು? ಅವನು ಹೇಳ್ತಾನೆ, ಅರ್ಜುನನಿಗಿಂತ ನಾನು ಅದೃಷ್ಟಶಾಲಿ ಅಂತ ಹೇಳ್ತಾನೆ. ಈ ವಿಷಯದಲ್ಲಿ ಭೀಷ್ಮ ಹೇಳ್ತಾನೆ, ಅರ್ಜುನನಿಗಿಂತ ನಾನು ಅದೃಷ್ಟಶಾಲಿ. ಕುರುಕ್ಷೇತ್ರದ ಯುದ್ಧದಲ್ಲಿ ಪ್ರತಿ ಕ್ಷಣ ನಾನು ಪರಮಾತ್ಮ ಶ್ರೀಕೃಷ್ಣನ ದರ್ಶನವನ್ನು ಮಾಡಿದೆ. ಅರ್ಜುನನಿಗೆ ಶ್ರೀಕೃಷ್ಣ ಸಾರಥಿಯಾಗಿದ್ದ ಕಾರಣದಿಂದ ರಥದ ಮುಂಭಾಗದಲ್ಲಿ ಶ್ರೀಕೃಷ್ಣ ಇದ್ದಿದ್ದರಿಂದ ಶ್ರೀಕೃಷ್ಣನ ಮುಖ ಅರ್ಜುನ ನೋಡಕ್ಕಾಗ್ಲೇ ಇಲ್ಲ. ಒಂದು ವೇಳೆ ಶ್ರೀಕೃಷ್ಣನೇ ಅರ್ಜುನ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಕತ್ತನ್ನ ಹಿಂತಿರುಗಿಸಿದ್ರೆ ಅರ್ಜುನನಿಗೆ ದರ್ಶನ. ಆದರೆ ಪ್ರತಿ ಕ್ಷಣ ರಥವನ್ನ ಹೇಗೆ ಬಾಣಗಳಿಂದ ವಂಚಿಸಿ ಬೇರೆ ಕಡೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಕೃಷ್ಣ ಮುಂಭಾಗದಲ್ಲೇ ತನ್ನ ದೃಷ್ಟಿಯನ್ನು ನೆಟ್ಟಿದ್ರಿಂದ ಪ್ರತಿ ಕ್ಷಣ ಭೀಷ್ಮನಿಗೆ ಶ್ರೀಕೃಷ್ಣನ ದರ್ಶನ ಆಗ್ತಾ ಇತ್ತು. ನಾಟ್ ಫಾರ್ ಅರ್ಜುನ. ಆದ್ರಿಂದ ಅರ್ಜುನನಿಗಿಂತ ನಾನು ಅದೃಷ್ಟಶಾಲಿ. ಯುದ್ಧದಲ್ಲಿ ಬಾಣಗಳನ್ನ ಬಿಡೋದ್ರಲ್ಲಿ ಅರ್ಜುನ ಮಗ್ನನಾಗಿದ್ದಾನೆ. ಶ್ರೀಕೃಷ್ಣನೇ ಮನಸ್ಸು ಮಾಡಿ ಹಿಂತಿರುಗಿ ನೋಡಿದ್ರೆ ಮಾತ್ರ ಅರ್ಜುನನನ್ನು ನೋಡಬಹುದು. ಈ ಅರ್ಥದಲ್ಲಿ ಭೀಷ್ಮದೇವ ಹೇಳ್ತಾನೆ, ಐ ಆಮ್ ಮೋರ್ ಫಾರ್ಚುನೇಟ್ ದ್ಯಾನ್ ಅರ್ಜುನ. ಮತ್ತು ಈ ಶ್ಲೋಕದಲ್ಲಿ ವಿಜಯ ರಥ ಅಂತ ಪ್ರಾರಂಭ ಮಾಡಿದ್ದೇನೆ. ವಿಜಯ ರಥ ಕುಟುಂಬ ಆತತೋತ್ರೆ. ಅರ್ಜುನನ ಮತ್ತೊಂದು ಹೆಸರು ವಿಜಯ. ಅರ್ಜುನ ಅಂತಂದ್ರೆ ಅವನಿಗೆ ಸೋಲು ಅನ್ನುವಂತಹದ್ದು ಎಲ್ಲೂ ಇಲ್ಲ. ವಿಜಯ ಅನ್ನುವಂತಹದ್ದು ಅವನು ಇಡುವ ಪ್ರತಿ ಹೆಜ್ಜೆಯಲ್ಲಿ ಅವನಿಗೆ ದಕ್ಕಿದೆ ಅರ್ಜುನನಿಗೆ. ಆದ್ರಿಂದ ಅರ್ಜುನ ಇಸ್ ಕಾಲ್ಡ್ ವಿಜಯ. ಶ್ರೀಕೃಷ್ಣ ಸಾರಥ್ಯವನ್ನ ವಹಿಸಿ ಓಡಿಸ್ತಾ ಇರುವಂತಹ ರಥ ಈಸ್ ಕಾಲ್ಡ್ ವಿಜಯ ರಥ. ಯಾವುದೇ ಸಂದರ್ಭದಲ್ಲಿ ಭೀಷ್ಮದೇವ ಶ್ರೀಕೃಷ್ಣನನ್ನ ನೆನಪು ಮಾಡ್ಕೋಬೇಕು ಅಂತಂದ್ರೆ ನೇರವಾಗಿ ಶ್ರೀಕೃಷ್ಣನನ್ನ ಮಾತ್ರ ನೆನಪು ಮಾಡ್ಕೋತಾ ಇಲ್ಲ. ಶ್ರೀಕೃಷ್ಣನನ್ನ ನೆನಪು ಮಾಡ್ಕೋಬೇಕು ಅಂತಂದ್ರೆ ಒಂದು ಸಂಬಂಧವನ್ನ ಹುಡುಕಿ ಆ ಸಂಬಂಧದ ಮೂಲಕ ಅಂತಂದ್ರೆ ಶ್ರೀಕೃಷ್ಣನನ್ನ ನೆನಪು ಮಾಡ್ಕೋಬೇಕು ಅಂತಂದಾಗ ಶ್ರೀಕೃಷ್ಣ ಇನ್ ರಿಲೇಶನ್ಶಿಪ್ ವಿತ್ ಅರ್ಜುನ. ಅರ್ಜುನ ಶ್ರೀಕೃಷ್ಣನ ಜೊತೆ ಸದಾ ಇರ್ತಾನೆ. ಆದ್ರಿಂದ ಶ್ರೀಕೃಷ್ಣನನ್ನ ನೆನಪು ಮಾಡ್ಕೋಬೇಕು ಅಂತಂದ್ರೆ ಅರ್ಜುನನ್ನ ನೆನಪು ಮಾಡ್ಕೊಂಡ್ರೆ ಶ್ರೀಕೃಷ್ಣ ಸಿಗ್ತಾನೆ. ಇಲ್ಲಿ ಬಹಳ ಸೂಕ್ಷ್ಮವಾದ ಸತ್ಯವನ್ನ ತಿಳಿಸ್ತಾ ಇರುವಂತಹ ಪದ ಇದು. ಬಹಳ ಸೂಕ್ಷ್ಮವಾದ ಸತ್ಯ. ಪರಮಾತ್ಮ ನನಗೆ ಬೇಕು ಅಂತ ಹೇಳಿದಾಗ ಪರಮಾತ್ಮನ ಸ್ವರೂಪ ನಾನೊಬ್ಬ ಅಜ್ಞಾನಿ,
ನನಗೆ ಹೇಗೆ ಗೊತ್ತಾಗುತ್ತೆ? ದೇವರು ಅಂತಂದ್ರೆ ಏನು ಅನ್ನುವಂತಹದ್ದು ನನಗೆ ಗೊತ್ತಿಲ್ಲ. ನಾನೊಬ್ಬ ಭಕ್ತ ಅಷ್ಟೇ. ಆದರೆ ಭಗವಂತ ನಾನಾ ರೂಪ, ನಾನಾ ವೇಷ, ನಾನಾ ಸಮಯ ಹೇಗೆ ಬೇಕಾದರೂ ಬರ್ತಾನೆ. ಬಂದಿರುವಂತಹವನು ಭಗವಂತ ಅಂತ ನನಗೆ ಹೇಗೆ ಗೊತ್ತಾಗುತ್ತೆ? ನನಗೆ ಗೊತ್ತಾಗೋದಿಲ್ಲ. ಸೊ ಇವನು ಭಗವಂತ ಅಂತ ತೋರಿಸ್ಕೊಡ್ಬೇಕು ಅಂತಂದ್ರೆ ಒಬ್ಬ ಗುರು ಇರಬೇಕು. ಒಬ್ಬ ಗುರು ಇದ್ದಾಗ ಮಾತ್ರ ಭಗವಂತನನ್ನ ನೋಡಬಹುದು. ಇಲ್ಲ ಅಂತಂದ್ರೆ ಅವನು ಭಗವಂತ ಅಂತ ಹೇಗೆ ನನಗೆ ಗೊತ್ತು? ಅದರಿಂದ ಇಲ್ಲಿ ಭೀಷ್ಮ ಹೇಳ್ತಾನೆ, ಶ್ರೀಕೃಷ್ಣನನ್ನ ನೆನಪು ಮಾಡ್ಕೋಬೇಕು ಅಂತಂದ್ರೆ ಇನ್ ರಿಲೇಶನ್ಶಿಪ್ ವಿತ್ ಅರ್ಜುನ. ಅರ್ಜುನನನ್ನ ನೆನಪು ಮಾಡ್ಕೊಂಡ್ರೆ ಸಾಕು, ಶ್ರೀಕೃಷ್ಣ ಪಕ್ಕದಲ್ಲೇ ಇರ್ತಾನೆ, ಸಿಕ್ಬಿಡ್ತಾನೆ. ಸೊ ಹೀಗೆ ಅರ್ಜುನ ಇಸ್ ಆಲ್ವೇಸ್ ವಿತ್ ಲಾರ್ಡ್ ಶ್ರೀಕೃಷ್ಣ. ಆದ್ರಿಂದ ಭೀಷ್ಮದೇವ ಪರಮಾತ್ಮನನ್ನ ಸ್ತುತಿ ಮಾಡುವಾಗ ಅರ್ಜುನನ ಜೊತೆಯಲ್ಲಿರುವಂತಹ ಶ್ರೀಕೃಷ್ಣನನ್ನ ನೆನಪು ಮಾಡಿಕೊಂಡು ಅವರಿಬ್ಬರ ಸ್ನೇಹ ಸಂಬಂಧವನ್ನ ಗುರುತಿಸಿ ಆ ಮೂಲಕ ಪರಮಾತ್ಮನನ್ನ ಸ್ತುತಿ ಮಾಡ್ತಾ ಇದ್ದಾರೆ. ಹಿ ಈಸ್ ಗ್ಲೋರಿಫೈಯಿಂಗ್ ದಿ ಲಾರ್ಡ್ ಇನ್ ರಿಲೇಶನ್ಶಿಪ್ ವಿತ್ ಅರ್ಜುನ. ಈ ಕಾರಣದಿಂದ ಇಲ್ಲೂ ಕೂಡ ಶ್ರೀಕೃಷ್ಣನನ್ನ ಸ್ತುತಿ ಮಾಡಬೇಕಾದ್ರೆ ವಿಜಯರಥೆ, ವಿಜಯರಥ ಕುಟುಂಬ, ವಿಜಯರಥೆ ಅಂತ ಹೇಳ್ತಾನೆ. ಅಂತಂದ್ರೆ ವಿಜಯರಥೆ ಅಂತಂದ್ರೆ ವಿಜಯ ಈಸ್ ಅರ್ಜುನ, ಅರ್ಜುನನ ರಥ ಈಸ್ ವಿಜಯರಥ. ಈ ಹಿಂದೆ ಕೂಡ ಭೀಷ್ಮದೇವ ಶ್ರೀಕೃಷ್ಣನನ್ನ ಸ್ತುತಿ ಮಾಡಬೇಕಾದ್ರೆ ವಿಜಯ ಸಖೆ ಅಂತ ಹೇಳಿದ್ದ. ಪಾರ್ಥ ಸಾರಥಿ, ಪಾರ್ಥ ಈಸ್ ಅರ್ಜುನ, ಸಾರಥಿ ಈಸ್ ಕೃಷ್ಣ. ಹಾಗೆ ಪ್ರತಿ ಸಂದರ್ಭದಲ್ಲೂ ಅರ್ಜುನನ ನೆನಪಿನೊಡನೆ ಶ್ರೀಕೃಷ್ಣನನ್ನ ಸ್ತುತಿ ಮಾಡ್ತಾ ಇದ್ದ. ಇಲ್ಲಿ ವಿಜಯರಥ ಕುಟುಂಬ ಅಂತ ಹೇಳಿದ್ದಾನೆ. ಸೊ ಕುಟುಂಬ ಅಂತಂದ್ರೆ ಏನು, ವಿಜಯ ಅಂತಂದ್ರೆ ಏನು, ರಥ ಅಂತಂದ್ರೆ ಏನು, ಕುಟುಂಬ ಅಂತ ಹೇಳಿದಾಗ ಆ ಕುಟುಂಬ ಅಂತಂದ್ರೆ ಅಲ್ಲಿ ಕೃಷ್ಣನ ಪಾತ್ರ ಏನು, ಮತ್ತಷ್ಟು ವಿಚಾರಗಳಿದೆ. ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣ.